Hello everyone, welcome to our YouTube channel Science Patashala. Dear KRTET 2025 aspirants, this video is made especially for you. Today we are covering key maths pedagogy concepts with 30 plus MCQs with detailed explanations. ನೀವು ಈ ಕಾನ್ಸೆಪ್ಟ್ಸ್ ಗ್ರಾಸ್ಪ್ ಮಾಡಿದರೆ pedagogy questions exam ನಲ್ಲಿ ಈಸಿಯಾಗಿ ಸಾಲ್ವ್ ಮಾಡ್ತೀರಾ. If you haven't subscribed yet, click subscribe now and tell your friends too. So channel link is given in the description box. In this video, we will understand concept formation, induction and reduction, Bloom's taxonomy, experimental learning, assessment and teaching strategies, step-by-step solutions for 30 plus MCQs, tips to answer pedagogy questions confidently. Watch till the end friends, this video will make maths pedagogy plus MCQs super clear, exam ready and confidence boosting. So let's begin our journey towards KRTET success with Science Patashala. Let us start today's session, concept formation, that is primary level. So in that, induction approach is the best at the primary stage. ಅಂದರೆ ಪ್ರೈಮರಿ ಲೆವೆಲ್ನಲ್ಲಿ ಮಕ್ಕಳು ಎಕ್ಸಾಂಪಲ್ಸ್ ಇನ್ ದ ಐಡಿಯಾ ಮೆಥಡ್ ಮೂಲಕ ಕಾನ್ಸೆಪ್ಟ್ ಅರ್ಥ ಮಾಡಿಕೊಳ್ಳುತ್ತಾರೆ. ಅದಕ್ಕೆ ಇಂಡಕ್ಷನ್ ಅಪ್ರೋಚ್ ಬೆಸ್ಟ್. ಸೊ ಮಕ್ಕಳು ಫಸ್ಟ್ ರಿಯಲ್ ಕಾಂಕ್ರೀಟ್ ಎಕ್ಸಾಂಪಲ್ ನೋಡ್ತಾರೆ, ನಂತರ ಅಬ್ಸ್ಟ್ರಾಕ್ಟ್ ರೂಲ್ ಡಿರೈವ್ ಮಾಡ್ತಾರೆ. ಸೊ ಲರ್ನಿಂಗ್ ಥ್ರೂ ರಿಲೇಟಬಲ್ ಎಕ್ಸಾಂಪಲ್ಸ್. ಸೊ ಏನಾಗ್ತದೆ ಇಲ್ಲಿ, ಎಕ್ಸಾಂಪಲ್ ಆಡ್ ಈವನ್ ಟೀಚ್ ಮಾಡುವಾಗ ಆಬ್ಜೆಕ್ಟ್ಸ್ ಪೇರ್ ಮಾಡಿಸಿ ತೋರಿಸಿದರೆ ಮಕ್ಕಳು ರೂಲ್ ತಾವೇ ಕಂಡು ಹಿಡಿತಾರೆ. ಸೊ ಕಾಂಕ್ರೀಟ್ ಅಬ್ಸ್ಟ್ರಾಕ್ಟ್ ಶಿಫ್ಟ್ ಅಂದರೆ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಮೂಲಕ ಪೇರ್ ಆಗಲಿಲ್ಲ ಅಂದರೆ ಆಡ್ ಅನ್ನೋ ಅಬ್ಸ್ಟ್ರಾಕ್ಟ್ ಐಡಿಯಾಗೆ ಬರ್ತಾರೆ. ಸೊ ದ ನೆಕ್ಸ್ಟ್ ಈಸ್ ಬೂಸ್ಟ್ಸ್ ಲಾಜಿಕಲ್ ಥಿಂಕಿಂಗ್ ಅಂಡ್ ಪಾರ್ಟಿಸಿಪೇಷನ್. ಮಕ್ಕಳು ಕಂಪೇರ್, ಕ್ಲಾಸಿಫೈ, ಅಬ್ಸರ್ವ್ ಮಾಡ್ತಾರೆ, ದಟ್ ಈಸ್ ಕ್ಲಾಸ್ ರೂಮ್ ಆಕ್ಟಿವ್ ಆಗುತ್ತದೆ. ಸೊ ಸ್ಟ್ರಾಂಗ್ ಫೌಂಡೇಶನ್ ಫಾರ್ ಫ್ಯೂಚರ್ ಮ್ಯಾಥ್ಸ್. ಸೊ ಈ ವಿಧಾನ ಫ್ಯೂಚರ್ನಲ್ಲಿ ಆಲ್ಜಿಬ್ರಾ, ಜಾಮೆಟ್ರಿ, ರೀಸನಿಂಗ್ಗೆ ಬೇಸ್ ಸ್ಟ್ರಾಂಗ್ ಮಾಡುತ್ತದೆ. ಸೊ ದಿಸ್ ಈಸ್ ರಿಗಾರ್ಡಿಂಗ್ ಕಾನ್ಸೆಪ್ಟ್ ಫಾರ್ಮೇಷನ್. ನೆಕ್ಸ್ಟ್, ವಾಟ್ ಈಸ್ ಇಂಡಕ್ಷನ್ ಮೆಥಡ್? ಸೊ ಇಂಡಕ್ಷನ್ ಮೆಥಡ್ ಅಂದರೆ ಎಕ್ಸಾಂಪಲ್ ಇನ್ ದ ಅಬ್ಸರ್ವೇಷನ್, ಅಬ್ಸರ್ವೇಷನ್ ಇನ್ ದ ಪ್ಯಾಟರ್ನ್, ಪ್ಯಾಟರ್ನ್ ಇನ್ ದ ರೂಲ್, ಹಂತ ಹಂತವಾಗಿ ಕಾನ್ಸೆಪ್ಟ್ ಬಿಲ್ಡ್ ಮಾಡುವ ಒಂದು ವಿಧಾನ. ಸೊ ಸ್ಟೂಡೆಂಟ್ಸ್ ಐಡೆಂಟಿಫೈ ಸಿಮಿಲಾರಿಟೀಸ್ ಅಂಡ್ ಬಿಲ್ಡ್ ಜನರಲೈಸೇಷನ್ಸ್ ಅಂದರೆ ಮಕ್ಕಳು ಕೊಟ್ಟ ಎಕ್ಸಾಂಪಲ್ಸ್ ನೋಡಿಕೊಂಡು ಸಿಮಿಲಾರಿಟೀಸ್, ಪ್ಯಾಟರ್ನ್ಸ್ ಕಂಡು ಹಿಡಿದು ಜನರಲ್ ರೂಲ್ ರೂಪಿಸಿಕೊಳ್ಳುತ್ತಾರೆ. ಸೊ ದ ನೆಕ್ಸ್ಟ್ ಈಸ್ ಎನ್ಕರೇಜಸ್ ಚೈಲ್ಡ್ ಲೆಡ್ ಕಾನ್ಸೆಪ್ಟ್ ಕನ್ಸ್ಟ್ರಕ್ಷನ್. ಸೊ ರೂಲ್ ಅನ್ನು ಟೀಚರ್ ಹೇಳೋದಿಲ್ಲ, ಚೈಲ್ಡ್ ತಾನೇ ಡಿರೈವ್ ಮಾಡ್ತಾ ಕಾನ್ಸೆಪ್ಟ್ ಕನ್ಸ್ಟ್ರಕ್ಟ್ ಮಾಡ್ತಾನೆ. ಸೊ ದ ನೆಕ್ಸ್ಟ್ ಈಸ್ ಟೀಚರ್ ಗಿವ್ಸ್ ಎಕ್ಸಾಂಪಲ್ಸ್, ಆಸ್ಕ್ಸ್ ಗೈಡಿಂಗ್ ಕ್ವಶನ್ಸ್ ಅಂದರೆ ಟೀಚರ್ ಎಕ್ಸಾಂಪಲ್ಸ್ ಕೊಡುತ್ತಾರೆ ಆದರೆ ಡೈರೆಕ್ಟ್ ರೂಲ್ ಹೇಳೋದಿಲ್ಲ ಇನಿಷಿಯಲಿ. ಸೊ ಇನ್ಸ್ಟೆಡ್ ನಿನಗೆ ಏನು ಪ್ಯಾಟರ್ನ್ ಕಾಣಿಸ್ತಿದೆ, ಇವುಗಳಲ್ಲಿ ಕಾಮನ್ ಏನು ಅಂತ ಗೈಡಿಂಗ್ ಕ್ವಶನ್ಸ್ ಕೇಳ್ತಾರೆ. ಸೊ ದ ನೆಕ್ಸ್ಟ್ ಈಸ್ ಲೀಡ್ಸ್ ಟು ಡೀಪರ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಲಾಂಗ್ ಟರ್ಮ್ ರಿಟೆನ್ಷನ್. ಮಕ್ಕಳು ರೂಲ್ ತಾವೇ ಫೈಂಡ್ ಮಾಡಿದ್ದರಿಂದ ಲರ್ನಿಂಗ್ ಡೀಪ್, ಮೀನಿಂಗ್ಫುಲ್ ಮತ್ತು ಲಾಂಗ್ ಲಾಸ್ಟಿಂಗ್ ಆಗುತ್ತದೆ. ನೆಕ್ಸ್ಟ್, ಮೆಷರ್ಮೆಂಟ್ ಕಾನ್ಸೆಪ್ಟ್ ಡೆವಲಪ್ಮೆಂಟ್. ಸೊ ಮೆಷರ್ಮೆಂಟ್ ಕಾನ್ಸೆಪ್ಟ್ ಡೆವಲಪ್ಮೆಂಟ್ ಅಂದರೆ ಮಕ್ಕಳಿಗೆ ಲೆಂತ್, ವೇಟ್, ವಾಲ್ಯೂಮ್, ಏರಿಯಾ ಇವನ್ನು ಮೀನಿಂಗ್ಫುಲಿ ಅರ್ಥ ಮಾಡಿಕೊಳ್ಳೋ ಎಬಿಲಿಟಿ. ಸೊ ಡಿಪೆಂಡ್ಸ್ ಆನ್ ಕನ್ಸರ್ವೇಷನ್ ಅಂಡ್ ಟ್ರಾನ್ಸಿಟಿವಿಟಿ. ಅದರಲ್ಲಿ ಕನ್ಸರ್ವೇಷನ್. ಸೊ ಕನ್ಸರ್ವೇಷನ್ ಇಸ್ ನಥಿಂಗ್ ಬಟ್ ಆಬ್ಜೆಕ್ಟ್ ಟು ಫಾರ್ಮ್ ಚೇಂಜ್ ಆದರೂ ಕ್ವಾಂಟಿಟಿ ಚೇಂಜ್ ಆಗೋದಿಲ್ಲ ಅನ್ನೋ ಅಂಡರ್ಸ್ಟ್ಯಾಂಡಿಂಗ್. ಫಾರ್ ಎಕ್ಸಾಂಪಲ್, ನೀರು ಒಂದು ಉದ್ದನೆ ಗ್ಲಾಸ್ಗೆ ಹಾಕಿದರೂ ನಂತರ ಅದನ್ನು ತಗೊಂಡು ಒಂದು ಅಗಲನೆ ಗ್ಲಾಸ್ಗೆ ಹಾಕಿದರೂ ವಾಟರ್ ಅಮೌಂಟ್ ಸೇಮ್. ಈ ಐಡಿಯಾ ಮೆಷರ್ಮೆಂಟ್ಗೆ ಬೇಸ್. ಸೊ ದ ನೆಕ್ಸ್ಟ್ ಇಸ್ ಟ್ರಾನ್ಸಿಟಿವಿಟಿ. ಸೊ ಕಂಪ್ಯಾರಿಸನ್ ಲಾಜಿಕ್, ಇಫ್ ಎ is equal to b and b is equal to c, then a is equal to c. Example, stick a length is equal to stick b length. So stick b is equal to stick c, ಹಾಗಾದರೆ a is equal to c. ಇದು ಇಂಡೈರೆಕ್ಟ್ ಕಂಪ್ಯಾರಿಸನ್ಗೆ ತುಂಬಾ ಇಂಪಾರ್ಟೆಂಟ್. So the next is prepares learner for using measurement tools logically. Okay. ಸೊ ಈ ಎರಡು ಕಾನ್ಸೆಪ್ಟ್ಸ್, ದಟ್ ಈಸ್ ಕನ್ಸರ್ವೇಷನ್ ಪ್ಲಸ್ ಟ್ರಾನ್ಸಿಟಿವಿಟಿ ಇದ್ದಾಗ ಮಕ್ಕಳು ಸ್ಟ್ಯಾಂಡರ್ಡ್ ಟೂಲ್ಸ್, ದಟ್ ಈಸ್ ರೂಲರ್, ಸ್ಕೇಲ್, ಮೆಷರಿಂಗ್ ಕಪ್ ಮತ್ತು ನಾನ್ ಸ್ಟ್ಯಾಂಡರ್ಡ್ ಯೂನಿಟ್ಸ್, ಹ್ಯಾಂಡ್ ಸ್ಪ್ಯಾನ್, ಬ್ಲಾಕ್ಸ್ ಅನ್ನು ಕರೆಕ್ಟ್ ಅಂಡ್ ಲಾಜಿಕಲ್ ಆಗಿ ಬಳಸುತ್ತಾರೆ. ಸೊ ನೆಸೆಸರಿ ಫಾರ್
necessary for meaningful understanding of length, weight, volume, area. ಈ ಫೌಂಡೇಶನ್ ಇದ್ದಾಗ ಮೆಜರ್ಮೆಂಟ್ ಕಾನ್ಸೆಪ್ಟ್ಸ್ ಕಾನ್ಫಿಡೆಂಟ್ಲಿ, ಅಕ್ಯುರೇಟ್ಲಿ ಮತ್ತು ರಿಯಲ್ ಲೈಫ್ ಸೆನ್ಸ್ ನಲ್ಲಿ ಗ್ರಾಸ್ಪ್ ಆಗುತ್ತದೆ. Next, why these two concepts matter? So the first is here conservation. So understanding quantity concept, that is Piaget base. ಸೊ ಕನ್ಸರ್ವೇಷನ್ ಇಲ್ಲದೆ ಮಕ್ಕಳು ಫಾರ್ಮ್ ಚೇಂಜ್ ಆಯಿತು ಅಂದರೆ ಕ್ವಾಂಟಿಟಿ ಕೂಡ ಚೇಂಜ್ ಆಯಿತು ಅಂತ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾರೆ. ಸೊ ಪಿಜೆಟ್ ಹೇಳಿದಂತೆ ಕನ್ಸರ್ವೇಷನ್ ಇದ್ದಾಗ ಮಾತ್ರ ರಿಯಲ್ ಕ್ವಾಂಟಿಟಿ ಅನ್ನೋ ಐಡಿಯಾ ಡೆವಲಪ್ ಆಗುತ್ತದೆ. ಸೊ ದ ನೆಕ್ಸ್ಟ್ ಇಸ್ ಟ್ರಾನ್ಸಿಟಿವಿಟಿ. ಸೊ ಚೈಲ್ಡ್ ಕ್ಯಾನ್ ಕಂಪೇರ್ ಆಬ್ಜೆಕ್ಟ್ಸ್ ಮೆಂಟಲಿ ಅಂಡ್ ಲಾಜಿಕಲಿ. ಸೊ ಟ್ರಾನ್ಸಿಟಿವಿಟಿ ಇದ್ದರೆ ಮಕ್ಕಳು ಏನ್ ಮಾಡ್ತಾರೆ, ಎ ಇಸ್ ಈಕ್ವಲ್ ಟು ಬಿ, ಬಿ ಇಸ್ ಈಕ್ವಲ್ ಟು ಸಿ, ದಟ್ ಈಸ್ A is equal to C ಅನ್ನೋ ಲಾಜಿಕಲ್ ಕಂಪ್ಯಾರಿಸನ್ ಮೆಂಟಲಿ ಮಾಡ್ತಾರೆ. ಸೊ ಇದು ಮೆಜರ್ಮೆಂಟ್ ರೀಸನಿಂಗ್ಗೆ ಬ್ಯಾಕ್ ಬೋನ್. ಸೊ ವಿದೌಟ್ ದಿಸ್ ಮೆಜರ್ಮೆಂಟ್ ಬಿಕಮ್ಸ್ ಮೆಮರೈಸ್ಡ್, ನಾಟ್ ಅಂಡರ್ಸ್ಟುಡ್. ಈ ಎರಡು ಕಾನ್ಸೆಪ್ಟ್ ಇಲ್ಲದಿದ್ದರೆ ಮೆಜರ್ಮೆಂಟ್ ರೋಟ್ ಲರ್ನಿಂಗ್ ಆಗುತ್ತೆ. ಸೊ ಮಕ್ಕಳು ರೂಲರ್ ಯೂಸ್ ಮಾಡ್ತಾರೆ ಬಟ್ ಮೀನಿಂಗ್ ಗ್ರಾಸ್ಪ್ ಆಗೋದಿಲ್ಲ. ಸೊ ಎಕ್ಸಾಮ್ ಇನ್ಸೈಟ್, ಮೆಜರ್ಮೆಂಟ್ ರೀಸನಿಂಗ್ ಇಸ್ ಕಾಗ್ನಿಟಿವ್, ನಾಟ್ ಮೆಕ್ಯಾನಿಕಲ್. ಸೊ ಮೆಜರ್ಮೆಂಟ್ ಎಂದರೆ ಥಿಂಕಿಂಗ್ ಪ್ರಾಸೆಸ್, ನಾಟ್ ಜಸ್ಟ್ ಟೂಲ್ ಯೂಸರ್. ಸೊ ಚೈಲ್ಡ್ಸ್ ಕಾಗ್ನಿಟಿವ್ ಡೆವಲಪ್ಮೆಂಟ್ ಡಿಸೈಡ್ ಮಾಡ್ತದೆ ಅವರು ಮೆಜರ್ಮೆಂಟ್ ಅನ್ನು ಹೌ ಮೀನಿಂಗ್ಫುಲಿ ಯೂಸ್ ಮಾಡ್ತಾರೆ ಅನ್ನೋದು. ಸೊ ನೆಕ್ಸ್ಟ್ 5E ಮಾಡೆಲ್, ದಟ್ ಈಸ್ ಎಂಗೇಜ್ ಸ್ಟೇಜ್. ಸೊ ಮಾಡೆಲ್ ಡೆವಲಪ್ಡ್ ಬೈ BSCS ಅಂದರೆ ಬಯೋಲಾಜಿಕಲ್ ಸೈನ್ಸಸ್ ಕರಿಕ್ಯುಲಮ್ ಸ್ಟಡಿ. So the purpose of engage stage in math here creates curiosity. So curiosity create ಮಾಡುವುದು, so topic ಬಗ್ಗೆ interest build ಆಗುವುದು. So the next is connect to know experience ಅಂದರೆ ಮಕ್ಕಳಿಗೆ ಆಲ್ರೆಡಿ ಗೊತ್ತಿರುವ ಸಿಚುವೇಶನ್ ಜೊತೆ ಲೆಸನ್ ಲಿಂಕ್ ಮಾಡುವುದು. ಸೊ ಆಕ್ಟಿವೇಟ್ ಸ್ಟೂಡೆಂಟ್ ಥಿಂಕಿಂಗ್, ಲೆಸನ್ ಸ್ಟಾರ್ಟ್ ಆಗೋ ಮುಂಚೆ ಅವರ ಥಿಂಕಿಂಗ್, ಕ್ವಶನಿಂಗ್, ಮೈಂಡ್ ಅಲರ್ಟ್ ಮಾಡುವುದು. ಸೊ ನೆಕ್ಸ್ಟ್ ಕ್ಲಾಸ್ರೂಮ್ ಎಕ್ಸಾಂಪಲ್, ಟೀಚರ್ ಆಬ್ಜೆಕ್ಟ್ಸ್ ಕೊಡ್ತಾರೆ, ದಟ್ ಈಸ್ ಬಟನ್, ಸ್ಟಿಕ್ಸ್, ಬೀಡ್ಸ್ ಮತ್ತು ಕೇಳ್ತಾರೆ ಹೌ ಕ್ಯಾನ್ ವಿ ಡಿವೈಡ್ ಆರ್ ಶೇರ್ ದಿಸ್. ಇದರಿಂದ ಮಕ್ಕಳು ಪ್ರಯರ್ ನಾಲೆಜ್ ಆಕ್ಟಿವೇಟ್ ಮಾಡಿ ನ್ಯೂ ಕಾನ್ಸೆಪ್ಟ್ಗೆ ಮೆಂಟಲಿ ರೆಡಿ ಆಗುತ್ತಾರೆ. ನೆಕ್ಸ್ಟ್ ಬೆಸ್ಟ್ ಎಂಗೇಜ್ ಆಕ್ಟಿವಿಟೀಸ್ ಇನ್ ಮ್ಯಾಥ್. ಅದರಲ್ಲಿ ರಿಯಲ್ ಆಬ್ಜೆಕ್ಟ್ಸ್, ಗ್ರೂಪಿಂಗ್ ಟಾಸ್ಕ್ಸ್. ಮಕ್ಕಳಿಗೆ ರಿಯಲ್ ಆಬ್ಜೆಕ್ಟ್ಸ್ ದಟ್ ಈಸ್ ಸ್ಟಿಕ್ಸ್, ಬೀಡ್ಸ್, ಸೀಡ್ಸ್ ಕೊಟ್ಟು ಗ್ರೂಪಿಂಗ್ ಆರ್ ಸಾರ್ಟಿಂಗ್ ಮಾಡಿಸೋದರಿಂದ ಇಮಿಡಿಯೇಟ್ ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತದೆ. ಸೊ ಮ್ಯಾಥ್ ಸ್ಟೋರಿ ಟೆಲಿಂಗ್ ಪಜಲ್ಸ್. ಸೊ ಸಿಂಪಲ್ ಸ್ಟೋರಿ ಪ್ರಾಬ್ಲಮ್ಸ್ ಅಥವಾ ಸ್ಮಾಲ್ ಪಜಲ್ಸ್ ಕೊಟ್ಟರೆ ಮಕ್ಕಳು ಇಮ್ಯಾಜಿನೇಷನ್ ಆಕ್ಟಿವೇಟ್ ಆಗುತ್ತದೆ. ಸೊ ಬ್ರೇನ್ ಸ್ಟಾರ್ಮಿಂಗ್ ಲಾಜಿಕಲ್ ಟಾಸ್ಕ್, ಪ್ರಿಡಿಕ್ಷನ್ ಕ್ವಶನ್ಸ್. ನಿಮಗೆ ಏನು ಪ್ಯಾಟರ್ನ್ ಕಾಣಿಸ್ತಿದೆ, ಆಗಾಗ ಏನಾಗುತ್ತೆ ಅಂತ ಪ್ರಿಡಿಕ್ಷನ್ ಅಂಡ್ ಥಿಂಕಿಂಗ್ ಕ್ವಶನ್ಸ್ ಕೇಳುವುದು. ಸೊ ಸ್ಮಾಲ್ ಪ್ರಾಬ್ಲಮ್ ಸಿಚುವೇಶನ್ಸ್ ಇನ್ಸ್ಟೆಡ್ ಆಫ್ ಟೆಕ್ಸ್ಟ್ ಬುಕ್ ರೂಲ್ಸ್. ಸೊ ರೂಲ್ಸ್ ಹೇಳೋದರ ಬದಲಿಗೆ ರಿಯಲ್ ಲೈಫ್ ಸ್ಮಾಲ್ ಪ್ರಾಬ್ಲಮ್ಸ್ ಕೊಟ್ಟರೆ ಮಕ್ಕಳು ಪ್ರಯರ್ ನಾಲೆಜ್ ಆಕ್ಟಿವೇಟ್ ಆಗುತ್ತದೆ. ಸೊ ಬ್ರಿಡ್ಜಸ್ ಪ್ರಯರ್ ನಾಲೆಜ್ ಟು ನ್ಯೂ ನಾಲೆಜ್ ಸ್ಮೂತ್ಲಿ. ಸೊ ಈ ಎಂಗೇಜ್ ಆಕ್ಟಿವಿಟೀಸ್ ಮಕ್ಕಳ ಎಕ್ಸಿಸ್ಟಿಂಗ್ ನಾಲೆಜ್ ಟು ನ್ಯೂ ಕಾನ್ಸೆಪ್ಟ್ಗೆ ಸ್ಮೂತ್ ಲರ್ನಿಂಗ್ ಪಾತ್ ಕ್ರಿಯೇಟ್ ಮಾಡುತ್ತದೆ. ನೆಕ್ಸ್ಟ್ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಪ್ರಾಸೆಸಿಂಗ್ ಸ್ಟೇಜ್. ಸೊ ದ ಫಸ್ಟ್ ಹಿಯರ್ ಇಟ್ ಈಸ್ ಆಫ್ಟರ್ ಗ್ರೂಪ್ ಆಕ್ಟಿವಿಟಿ ಲರ್ನರ್ಸ್ ರಿಫ್ಲೆಕ್ಟ್. ಆಕ್ಟಿವಿಟಿ ಮುಗಿದ ಮೇಲೆ ಮಕ್ಕಳು ತಾವು ಏನು ಮಾಡಿದರು, ಏನು ನೋಡಿದರು ಅಂತ ರಿಫ್ಲೆಕ್ಟ್ ಮಾಡ್ತಾರೆ. ಸೊ ದೇ ಅನಲೈಸ್ ವಾಟ್ ಹ್ಯಾಪನ್ಡ್, ಡಿಸ್ಕಸ್ ಪ್ಯಾಟರ್ನ್, ಆರ್ಗನೈಸ್ ಥಾಟ್ಸ್. ಸೊ ಮಕ್ಕಳು ಡಿಸ್ಕಷನ್ ಮೂಲಕ ಪ್ಯಾಟರ್ನ್ಸ್, ಸಿಮಿಲಾರಿಟೀಸ್, ಸ್ಟೆಪ್ ಇವೆಲ್ಲ ಅನಲೈಸ್ ಮಾಡಿ ತಮ್ಮ ಥಾಟ್ಸ್ ಅನ್ನು ಆರ್ಗನೈಸ್ ಮಾಡ್ತಾರೆ. ಸೊ ಕನ್ವರ್ಟ್ಸ್ ಎಕ್ಸ್ಪೀರಿಯನ್ಸ್ ಇಂಟು ಸ್ಟ್ರಕ್ಚರ್ಡ್ ಕಾನ್ಸೆಪ್ಟ್. ಸೊ ಇದೇ ಪ್ರಾಸೆಸಿಂಗ್ ಸ್ಟೇಜ್ ನಲ್ಲಿ ರಾ ಎಕ್ಸ್ಪೀರಿಯನ್ಸ್ ದಟ್ ಈಸ್ ಮೀನಿಂಗ್ಫುಲ್ ಸ್ಟ್ರಕ್ಚರ್ಡ್ ಕಾನ್ಸೆಪ್ಟ್ ಆಗಿ ಚೇಂಜ್ ಆಗುತ್ತದೆ. ಸೊ ಎಕ್ಸಾಮ್ ಪಾಯಿಂಟ್. ಸೊ ಎಕ್ಸ್ಪೀರಿಯನ್ಸ್ ಪ್ರಾಸೆಸ್ಡ್ ಆಗದಿದ್ರೆ ಅದು ಆಕ್ಟಿವಿಟಿ ಮಾತ್ರ, ಲರ್ನಿಂಗ್ ಅಲ್ಲ. ರಿಫ್ಲೆಕ್ಷನ್ ಅಂಡ್ ಡಿಸ್ಕಷನ್ ಇದ್ದಾಗ ಮಾತ್ರ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಕಂಪ್ಲೀಟ್ ಆಗುತ್ತದೆ. ನೆಕ್ಸ್ಟ್ ಬ್ಲೂಮ್ಸ್ ಟೆಕ್ಸಾನಮಿ ದಟ್ ಈಸ್ ಅಪ್ಲಿಕೇಶನ್ ಲೆವೆಲ್. ಸೊ ಫ್ರೇಮ್ವರ್ಕ್ ಬೈ ಬೆಂಜಮಿನ್ ಬ್ಲೂಮ್. So application level in math means, so student gives new or own examples. So ಮಕ್ಕಳು ಕಾನ್ಸೆಪ್ಟ್ ಅರ್ಥ ಆಗಿದ್ರು ತಮ್ಮ ಸ್ವಂತ ಎಕ್ಸಾಂಪಲ್ ಕೊಟ್ಟು ಅಪ್ಲೈ ಮಾಡ್ತಾರೆ. ಸೊ ಅಪ್ಲೈಸ್ ರೂಲ್ ಇನ್ ನ್ಯೂ ಸಿಚುವೇಶನ್ ನಾಟ್ ಪ್ರಾಕ್ಟಿಸ್ಡ್ ಬಿಫೋರ್.
ಕ್ಲಾಸ್ನಲ್ಲಿ ಪ್ರಾಕ್ಟೀಸ್ ಮಾಡಿರದ ಹೊಸ ಸಿಚುವೇಶನ್ಗೆ ರೂಲ್ ಅಪ್ಲೈ ಮಾಡಿದರೆ ಅದು ಟ್ರೂ ಅಪ್ಲಿಕೇಶನ್. ಸೊ ದ ನೆಕ್ಸ್ಟ್ ಇಸ್ ಶೋ ಟ್ರಾನ್ಸ್ಫರ್ ಆಫ್ ಲರ್ನಿಂಗ್ ಬಿಯಾಂಡ್ ಮೆಮರೈಸೇಷನ್. ಇಲ್ಲಿ ಲರ್ನಿಂಗ್ ಮೆಮರಿ ಆಧಾರಿತ ಅಲ್ಲ, ಬಟ್ ಟ್ರಾನ್ಸ್ಫರ್ ಆಫ್ ನಾಲೆಜ್ ಆಗ್ತು ಅಂದ್ರೆ ಚೈಲ್ಡ್ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಮಾಡಿದ್ದಾನೆ ಅಂತ. ಸೊ ಎಕ್ಸಾಂಪಲ್ ಹಿಯರ್, ಚೈಲ್ಡ್ ಡಿವಿಷನ್ ರೂಲ್ ಬಳಸಿ ತನ್ನದೇ ವರ್ಲ್ಡ್ ಪ್ರಾಬ್ಲಮ್ಸ್ ಫ್ರೇಮ್ ಮಾಡ್ತಾನೆ. ಸೊ ಇದು ರಿಯಲ್ ಅಪ್ಲಿಕೇಶನ್ಗೆ ಒಂದು ಬೆಸ್ಟ್ ಎಕ್ಸಾಂಪಲ್. ನೆಕ್ಸ್ಟ್, ಯೂನಿಟರಿ ಟೀಚಿಂಗ್ ಅಪ್ರೋಚ್, ವೆರಿ ಇಂಪಾರ್ಟೆಂಟ್ ಫ್ರಮ್ ದ ಪಾಯಿಂಟ್ ಆಫ್ ಎಕ್ಸಾಮಿನೇಷನ್. ಸೊ ಒನ್ ಟಾಪಿಕ್ ಥಾಟ್ ಅಂಡ್ ಕಂಪ್ಲೀಟೆಡ್ ಫುಲ್ಲಿ ಇನ್ ಒನ್ ಕ್ಲಾಸ್. ಅಂದರೆ ಒನ್ ಟಾಪಿಕ್ ಅನ್ನು ಒಂದೇ ಕ್ಲಾಸ್ನಲ್ಲಿ ಪೂರ್ಣವಾಗಿ ಟೀಚ್ ಮಾಡುವ ವಿಧಾನ. ಸೊ ದ ನೆಕ್ಸ್ಟ್ ಇಸ್ ಕಾನ್ಸೆಪ್ಟ್ಸ್ ಥಾಟ್ ಇನ್ ಸೀಕ್ವೆನ್ಸ್ ವಿದೌಟ್ ಸ್ಕಿಪ್ಪಿಂಗ್ ದ ಟಾಪಿಕ್ ಮಿಡ್ವೇ. ಅಂದರೆ ಕಾನ್ಸೆಪ್ಟ್ಸ್ ಥಾಟ್ ಇನ್ ದ ಸೀಕ್ವೆನ್ಸ್ ವಿದೌಟ್ ಸ್ಕಿಪ್ಪಿಂಗ್ ಅಂದರೆ ಒಂದು ಟಾಪಿಕ್ ಶುರು ಮಾಡಿದ ಮೇಲೆ ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಫುಲ್ ಸೀಕ್ವೆನ್ಸ್ ನಲ್ಲಿ ಟೀಚ್ ಮಾಡ್ತಾರೆ. ಸೊ ಎನ್ಶ್ಯೂರ್ಸ್ ಕ್ಲಾರಿಟಿ ಬಿಫೋರ್ ಮೂವಿಂಗ್ ಟು ದ ನೆಕ್ಸ್ಟ್ ಟಾಪಿಕ್. ಕರೆಂಟ್ ಟಾಪಿಕ್ ಕ್ಲಿಯರ್ ಆಗಿದ್ಮೇಲೆ ಮಾತ್ರ ನೆಕ್ಸ್ಟ್ ಟಾಪಿಕ್ಗೆ ಮೂವ್ ಆಗ್ತಾರೆ. ಸೊ ಟೀಚರ್ ಸ್ಟಿಲ್ ಆಡ್ಸ್ ಆಕ್ಟಿವಿಟೀಸ್ ಅಂಡ್ ಕ್ವಶನ್ಸ್ ಬಟ್ ಸ್ಟಿಕ್ಸ್ ಟು ದ ಮೇನ್ ಒನ್ ಕಾನ್ಸೆಪ್ಟ್. ದಟ್ ಈಸ್ ಆಕ್ಟಿವಿಟೀಸ್, ಎಕ್ಸಾಂಪಲ್ಸ್, ಕ್ವಶನ್ಸ್ ಇರುತ್ತೆ, ಬಟ್ ಫೋಕಸ್ ಒಂದೇ ಮೇನ್ ಕಾನ್ಸೆಪ್ಟ್ ಮೇಲೆ ಇರುತ್ತದೆ. ಸೊ ಹೆಲ್ಪ್ಫುಲ್ ಫಾರ್ ಮಾಸ್ಟರಿ, ರಿಡ್ಯೂಸಸ್ ಕನ್ಫ್ಯೂಷನ್ ಫಾರ್ ಸ್ಲೋ ಲರ್ನರ್ಸ್. ಸೊ ಸ್ಲೋ ಲರ್ನರ್ಸ್ಗೆ ಇದು ಕ್ಲಿಯರ್ ಸ್ಟ್ರಕ್ಚರ್ಡ್ ಲರ್ನಿಂಗ್ ಕೊಡುತ್ತದೆ, ಕನ್ಫ್ಯೂಷನ್ ಕಡಿಮೆಯಾಗಿ ಮಾಸ್ಟರಿ ಬಿಲ್ಡ್ ಆಗುತ್ತದೆ. ನೆಕ್ಸ್ಟ್, ಡಿಡಕ್ಟಿವ್ ಮೆಥಡ್ ಫಾರ್ ಮ್ಯಾಥ್ ಪ್ರೂಫ್. ಸೊ ದಟ್ ಈಸ್ ಡಿಡಕ್ಟಿವ್ ಇಸ್ ಈಕ್ವಲ್ ಟು ಜನರಲ್ ಲಾ. ಸೊ ಜನರಲ್ ಲಾ ಟು ಲಾಜಿಕಲ್ ರೀಸನಿಂಗ್, ಲಾಜಿಕಲ್ ರೀಸನಿಂಗ್ ಟು ಕನ್ಕ್ಲೂಷನ್. ಅಂದರೆ ಮೊದಲಿಗೆ ಜನರಲ್ ರೂಲ್ ಲಾ ನೋನ್ ಇರುತ್ತದೆ, ಅದರಿಂದ ಲಾಜಿಕಲ್ ಸ್ಟೆಪ್ಸ್ ಬಳಸಿ ಕನ್ಕ್ಲೂಷನ್ ಪ್ರೂವ್ ಮಾಡ್ತೇವೆ. ಸೊ ನೆಕ್ಸ್ಟ್, ಯೂಸ್ಡ್ ಮೇನ್ಲಿ ಇನ್ ಜಾಮೆಟ್ರಿ ಅಂಡ್ ಆಲ್ಜಿಬ್ರಾ ಪ್ರೂಫ್ಸ್. ಸೊ ಜಾಮೆಟ್ರಿ ಥಿಯರಮ್ಸ್, ಆಲ್ಜಿಬ್ರಾ ಐಡೆಂಟಿಟೀಸ್ ಇವನ್ನೆಲ್ಲ ಡಿಡಕ್ಟಿವ್ ರೀಸನಿಂಗ್ ಮೂಲಕ ಪ್ರೂವ್ ಮಾಡ್ತಾರೆ. ಸೊ ದ ನೆಕ್ಸ್ಟ್ ಈಸ್ ನಾಟ್ ಸೂಟೇಬಲ್ ಫಾರ್ ಫಸ್ಟ್ ಟೈಮ್ ಕಾನ್ಸೆಪ್ಟ್ ಇಂಟ್ರೊಡಕ್ಷನ್ ಅಟ್ ಪ್ರೈಮರಿ ಸ್ಟೇಜ್. ಸೊ ಪ್ರೈಮರಿ ಲೆವೆಲ್ನಲ್ಲಿ ಮಕ್ಕಳಿಗೆ ಜನರಲ್ ಲಾಸ್ ಆಲ್ರೆಡಿ ನೋನ್ ಇರೋದಿಲ್ಲ, ಆದ್ದರಿಂದ ಡಿಡಕ್ಟಿವ್ ಮೆಥಡ್ ಫಸ್ಟ್ ಇಂಟ್ರೊಡಕ್ಷನ್ಗೆ ಸೂಟೇಬಲ್ ಅಲ್ಲ. ಸೊ ಎಕ್ಸಾಂಪಲ್, ಟ್ರಯಾಂಗಲ್ ಆಂಗಲ್ ಸಮ್, that is, just I will write here, triangle angle sum is to 180 degree. ಓಕೆ, ಅನ್ನು ಪ್ರೂವ್ ಮಾಡುವಾಗ ನಾವು ಆಲ್ರೆಡಿ ನೋನ್ ಜಾಮೆಟ್ರಿ ಫ್ಯಾಕ್ಟ್ಸ್ ಬಳಸ್ತೇವೆ. ಇದು ಪ್ಯೂರ್ ಡಿಡಕ್ಟಿವ್ ಪ್ರೂಫ್. ಸೊ ಎಕ್ಸಾಮ್ ಟಿಪ್, ದಟ್ ಈಸ್ ಪ್ರೂಫ್ ಅಂದ್ರೆ ಡಿಡಕ್ಷನ್, ಡಿಸ್ಕವರಿ ಅಂದ್ರೆ ಇಂಡಕ್ಷನ್. ನೆಕ್ಸ್ಟ್, ಡಿಫರೆನ್ಸಸ್ ಮೇಡ್ ಈಸಿ, ದಟ್ ಈಸ್ ಇಂಡಕ್ಟಿವ್ ವರ್ಸಸ್ ಡಿಡಕ್ಟಿವ್. ಸೊ ಇಂಡಕ್ಟಿವ್ ಅಂದರೆ ಎಕ್ಸಾಂಪಲ್ಸ್ ಟು ರೂಲ್, ಡಿಡಕ್ಟಿವ್ ಅಂದರೆ ರೂಲ್ ಟು ಪ್ರೂಫ್. ಸೊ ಚೈಲ್ಡ್ ಫ್ರೆಂಡ್ಲಿ ಎಕ್ಸ್ಪ್ಲೋರೇಟರಿ ಮೆಥಡ್, ದಟ್ ಈಸ್ ಮಕ್ಕಳು ರಿಯಲ್ ಎಕ್ಸಾಂಪಲ್ಸ್ ನೋಡಿಕೊಂಡು ಪ್ಯಾಟರ್ನ್ ಕಂಡು ಹಿಡಿದು ರೂಲ್ ಡಿರೈವ್ ಮಾಡ್ತಾರೆ. ಸೊ ಇಲ್ಲಿ ಡಿಡಕ್ಟಿವ್ ಒಳಗೆ ಲಾಜಿಕಲ್, ಫಾರ್ಮಲ್, ಪ್ರೂಫ್ ಡ್ರಿವನ್, ಮೊದಲೇ ಇರುವ ಜನರಲ್ ಲಾ ತೆಗೆದುಕೊಂಡು ಲಾಜಿಕಲ್ ಸ್ಟೆಪ್ಸ್ ಮೂಲಕ ಪ್ರೂಫ್ ಮಾಡ್ತಾರೆ. ಸೊ ದ ನೆಕ್ಸ್ಟ್ ಈಸ್ ಕಾನ್ಕ್ರೀಟ್ ಟು ಅಬ್ಸ್ಟ್ರಾಕ್ಟ್ ಲರ್ನಿಂಗ್. ಮೊದಲು ಆಬ್ಜೆಕ್ಟ್ಸ್, ಆಕ್ಟಿವಿಟೀಸ್, ಸಿಚುವೇಶನ್ಸ್ ಬಳಸಿ ನಂತರ ಅಬ್ಸ್ಟ್ರಾಕ್ಟ್ ಐಡಿಯಾಗೆ ಮೂವ್ ಆಗ್ತಾರೆ. ಸೊ ಹಿಯರ್ ದಟ್ ಈಸ್ ಅಬ್ಸ್ಟ್ರಾಕ್ಟ್ ಟು ಸ್ಪೆಸಿಫಿಕ್ ಕನ್ಕ್ಲೂಷನ್, ದಟ್ ಈಸ್ ಅಬ್ಸ್ಟ್ರಾಕ್ಟ್ ರೂಲ್ ನಿಂದ ಸ್ಪೆಸಿಫಿಕ್ ಸ್ಟೇಟ್ಮೆಂಟ್ ಲಾಜಿಕಲಿ ಪ್ರೂವ್ ಮಾಡ್ತಾರೆ. ಸೊ ಹಿಯರ್ ದ ನೆಕ್ಸ್ಟ್ ಇಟ್ ಈಸ್ ಬೆಸ್ಟ್ ಫಾರ್ ಇಂಟ್ರೊಡ್ಯೂಸಿಂಗ್ ನ್ಯೂ ಕಾನ್ಸೆಪ್ಟ್ಸ್, ದಟ್ ಈಸ್ ಪ್ರೈಮರಿ ಅಂಡ್ ಮಿಡಲ್ ಲೆವೆಲ್. ಹಿಯರ್ ಫಾರ್ ಡಿಡಕ್ಟಿವ್ ಇಟ್ ಈಸ್ best for geometry, that is algebra proofs, that is for the higher classes. So both are important at different stages. ಅಂದರೆ ಇಂಡಕ್ಟಿವ್ ಮೆಥಡ್ ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಮಾಡಲು ಪರ್ಫೆಕ್ಟ್. ಸೊ ಡಿಡಕ್ಟಿವ್ ಮೆಥಡ್ ಥಿಯರಮ್ ಪ್ರೂಫ್ ಮಾಡಲು ಎಸೆನ್ಷಿಯಲ್. ಸೊ ಎಕ್ಸಾಮ್ ಟಿಪ್ ಹಿಯರ್, ಪೆಡಗಾಗಿ ಕ್ವಶನ್ಸ್ ನಲ್ಲಿ ಇಂಡಕ್ಷನ್ ಇಸ್ ಈಕ್ವಲ್ ಟು ಎಕ್ಸಾಂಪಲ್ಸ್ ಟು ರೂಲ್, ಡಿಡಕ್ಷನ್ ಇಸ್ ಈಕ್ವಲ್ ಟು ರೂಲ್ ಟು ಪ್ರೂಫ್ ಅನ್ನು ಕರೆಕ್ಟ್ ಮ್ಯಾಚ್ ಮಾಡಿದರೆ ಶ್ಯೂರ್ ಶಾಟ್ ಮಾರ್ಕ್ಸ್ ಸಿಗುತ್ತದೆ. ನೆಕ್ಸ್ಟ್, ಮ್ಯಾಥ್ ಕರಿಕ್ಯುಲಮ್ ಕಾಂಪೊನೆಂಟ್ಸ್, ದಟ್ ಈಸ್ ಕಂಟೆಂಟ್ ಪ್ಲಸ್ ಪೆಡಗಾಗಿ ಪ್ಲಸ್ ಅಸೆಸ್ಮೆಂಟ್. ಸೊ ಮ್ಯಾಥ್ ಕರಿಕ್ಯುಲಮ್ ನಲ್ಲಿ ಮೇನ್ ಕಾಂಪೊನೆಂಟ್ಸ್ ಇವೆ ಮೂರು. ಸೊ ಕಂಟೆಂಟ್ ಏನು ಟೀಚ್ ಮಾಡಬೇಕು, ಪೆಡಗಾಗಿ ಹೇಗೆ ಟೀಚ್ ಮಾಡಬೇಕು, ಅಸೆಸ್ಮೆಂಟ್ ದಟ್ ಈಸ್ ಲರ್ನಿಂಗ್ ಅನ್ನು ಹೇಗೆ ಚೆಕ್ ಮಾಡಬೇಕು. ಸೊ ದ ನೆಕ್ಸ್ಟ್ ಈಸ್ ಫೋಕಸ್ ಇಸ್ ಲರ್ನಿಂಗ್ ಮ್ಯಾಥ್ ಡೀಪ್ಲಿ ಸ್ಟ್ರಕ್ಚರ್ಡ್ ಅಂಡ್ ಅಸೆಸ್ಡ್ ವೆಲ್. ಅಂದರೆ
ಕರಿಕ್ಯುಲಮ್ ಪರ್ಪಸ್ ಅಂದರೆ ಮ್ಯಾಥ್ ಕಾನ್ಸೆಪ್ಟ್ಸ್ ಅನ್ನು ಡೀಪ್ಲಿ ಸೀಕ್ವೆನ್ಸ್ ಆಗಿ ಟೀಚ್ ಮಾಡೋದು ಮತ್ತು ಅಸೆಸ್ಮೆಂಟ್ ಮೂಲಕ ಅಂಡರ್ಸ್ಟ್ಯಾಂಡಿಂಗ್ ಟೆಸ್ಟ್ ಮಾಡೋದು. So the next is language can be integrated but not the main component. So math teach ಮಾಡೋದ್ರಲ್ಲಿ ಲ್ಯಾಂಗ್ವೇಜ್ ಸಪೋರ್ಟ್ ಕೊಡಬಹುದು, ಎಕ್ಸಾಂಪಲ್ ದಟ್ ಈಸ್ ಎಕ್ಸ್ಪ್ಲೇನ್ ಮಾಡಬಹುದು, ಆದರೆ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಮ್ಯಾಥ್ ಕರಿಕ್ಯುಲಮ್ನ ಕೋರ್ ಪಾರ್ಟ್ ಅಲ್ಲ. ಸೊ ನಾಟ್ ಅ ಕೋರ್ ಕರಿಕ್ಯುಲಮ್ ಕಾಂಪೊನೆಂಟ್ ದಟ್ ಈಸ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್. ಸೊ ಲ್ಯಾಂಗ್ವೇಜ್ ಸ್ಕಿಲ್ಸ್ ಎಂಬುದು ಲ್ಯಾಂಗ್ವೇಜ್ ಕರಿಕ್ಯುಲಮ್ನ ಭಾಗ, ಮ್ಯಾಥ್ ಕರಿಕ್ಯುಲಮ್ನಲ್ಲ. ಸೊ ಎಕ್ಸಾಮ್ ಇನ್ಸೈಟ್. ಸೊ ಮ್ಯಾಥ್ ಸಬ್ಜೆಕ್ಟ್ ನಲ್ಲಿ ಫೋಕಸ್ ರೀಸನಿಂಗ್, ಲಾಜಿಕ್ ಕಾನ್ಸೆಪ್ಟ್ಸ್ ಮೇಲೆ, ದಟ್ ಈಸ್ ಲಿಂಗ್ವಿಸ್ಟಿಕ್ ಮಾಸ್ಟರಿ ಮುಖ್ಯ ಕಾಂಪೊನೆಂಟ್ ಅಲ್ಲ ಇಲ್ಲಿ. ನೆಕ್ಸ್ಟ್, ಕನ್ಸ್ಟ್ರಕ್ಟಿವಿಸ್ಟ್ ಟೀಚರ್ ರೋಲ್. ಸೊ ರೂಟ್ಸ್ ಫ್ರಮ್ ಕನ್ಸ್ಟ್ರಕ್ಟಿವಿಸಮ್ ಥಿಯರೀಸ್ ಲೈಕ್ G.N. Paget. ಸೊ ಟೀಚರ್ ದಟ್ ಈಸ್ he is a facilitator, supervisor, motivator, guide. ಸೊ ಕನ್ಸ್ಟ್ರಕ್ಟಿವಿಸಮ್ ನಲ್ಲಿ ಟೀಚರ್ ಇನ್ಫಾರ್ಮೇಶನ್ ಕೊಡೋರು ಅಲ್ಲ. ಸೊ ಲರ್ನಿಂಗ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡುವ ಒಂದು ಫೆಸಿಲಿಟೇಟರ್. ಸೊ ಅಲೌಸ್ ಕಿಡ್ಸ್ ಟು ಥಿಂಕ್, ಎಕ್ಸ್ಪ್ಲೋರ್, ಫ್ರೇಮ್ ಹೈಪೋಥೆಸಿಸ್. ಸೊ ಟೀಚರ್ ರೆಡಿಮೇಡ್ ಆನ್ಸರ್ಸ್ ಕೊಡೋದಿಲ್ಲ. ಸೊ ಮಕ್ಕಳು ಥಿಂಕ್ ಮಾಡಿ, ಎಕ್ಸ್ಪ್ಲೋರ್ ಮಾಡಿ, ಟ್ರೈ, ಗೆಸ್ ಮಾಡಿ ತಮ್ಮದೇ ಹೈಪೋಥೆಸಿಸ್ ಬಿಲ್ಡ್ ಮಾಡ್ತಾರೆ. ಸೊ ದ ನೆಕ್ಸ್ಟ್ ಇಸ್ ಎನ್ಕರೇಜಸ್ ಡಿಸ್ಕಷನ್ ಅಂಡ್ ಪೀರ್ ಲರ್ನಿಂಗ್. ಸೊ ಟೀಚರ್ ಮಕ್ಕಳನ್ನು ಡಿಸ್ಕಷನ್, ಗ್ರೂಪ್ ವರ್ಕ್, ಪೀರ್ ಶೇರಿಂಗ್ಗೆ ಮೋಟಿವೇಟ್ ಮಾಡ್ತಾರೆ. ಇದರಿಂದ ಚಿಲ್ಡ್ರನ್ಸ್ construct their own understanding. So gives support instead of ready-made answers. So teacher hints, clues, prompts ಕೊಡ್ತಾರೆ, but final answer child ತಾನಾಗೆ derive ಮಾಡ್ತಾನೆ. So the next is learning is constructed, not delivered. So constructivist classroom ನಲ್ಲಿ knowledge, so teacher delivery ಅಲ್ಲ. So child's active construction ಮೂಲಕ learning happen ಆಗುತ್ತದೆ. ನೆಕ್ಸ್ಟ್, ಏಮ್ಸ್ ಆಫ್ ಟೀಚಿಂಗ್ ಮ್ಯಾಥಮೆಟಿಕ್ಸ್, ದಟ್ ಈಸ್ ಬ್ರಾಡರ್ ಗೋಲ್ಸ್. ಅದರಲ್ಲಿ ಲಾಜಿಕಲ್ ಅಂಡ್ ಕ್ರಿಟಿಕಲ್ ಥಿಂಕಿಂಗ್, ಮಕ್ಕಳಿಗೆ ಯೋಚನೆ, ಕ್ವಶನ್, ಅನಲೈಸ್ ಮಾಡುವ ಹ್ಯಾಬಿಟ್ ಡೆವಲಪ್ ಮಾಡಿಸೋದು. ಸೊ ದ ನೆಕ್ಸ್ಟ್ ಇಸ್ ಅನಾಲಿಟಿಕಲ್ ರೀಸನಿಂಗ್, ಸಿಚುವೇಶನ್ಸ್, ಪ್ರಾಬ್ಲಮ್ಸ್, ಪ್ಯಾಟರ್ನ್ಸ್ ಲಾಜಿಕಲಿ ಅನಲೈಸ್ ಮಾಡೋ ಸ್ಕಿಲ್ ಬಿಲ್ಡ್ ಮಾಡುವುದು. ಸೊ ದ ನೆಕ್ಸ್ಟ್ ಇಸ್ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಇನ್ ಲೈಫ್, ಡೈಲಿ ಲೈಫ್ ಎಕ್ಸಾಂಪಲ್ಸ್ ಲೈಕ್ ಶಾಪಿಂಗ್, ಶೇರಿಂಗ್, ಮೆಜರಿಂಗ್ ಟೈಮ್ ನಲ್ಲಿ ಮ್ಯಾಥ್ ಅಪ್ಲೈ ಮಾಡೋ ಟೀಚಿಂಗ್. ಸೊ ದ ನೆಕ್ಸ್ಟ್ ಇಸ್ ನಂಬರ್ ಸೆನ್ಸ್ ಬಿಲ್ಡಿಂಗ್. ಸೊ ನಂಬರ್ಸ್, ಆಪರೇಷನ್ಸ್, ರಿಲೇಶನ್ಶಿಪ್ಸ್, ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಮಾಡಿಸುವುದು. ಸೊ ದ ನೆಕ್ಸ್ಟ್ ಇಸ್ ಮ್ಯಾಥಮೆಟಿಕಲಿ ವೀವಿಂಗ್ ಡೈಲಿ ಸಿಚುವೇಶನ್ಸ್. ಸೊ ಸ್ಟೂಡೆಂಟ್ಸ್ ಡೈಲಿ ಲೈಫ್ ಸಿನಾರಿಯೋಸ್, ಶಾಪಿಂಗ್, ಶೇರಿಂಗ್, ಟೈಮಿಂಗ್, ಶೆಡ್ಯೂಲಿಂಗ್, ಸೊ ಮ್ಯಾಥ್ ಲೆನ್ಸ್ ಮೂಲಕ ಅಬ್ಸರ್ವ್ ಮಾಡ್ತಾರೆ. ಸೊ ದ ನೆಕ್ಸ್ಟ್ ಇಸ್ ಡೆವಲಪಿಂಗ್ ಫ್ಯೂಚರ್ ಸ್ಕಿಲ್ಸ್ ಫಾರ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಲರ್ನಿಂಗ್. ಸೊ ಸ್ಟ್ರಾಂಗ್ ಮ್ಯಾಥ್ ಫೌಂಡೇಶನ್ ಫ್ಯೂಚರ್ ಸ್ಟೆಮ್ ಲರ್ನಿಂಗ್ಗೆ ಬೇಸ್ ಆಗುತ್ತದೆ. ನೆಕ್ಸ್ಟ್, ಮೋಟಿವೇಶನ್ ಫ್ರೆಂಡ್ಲಿ ಅಸೆಸ್ಮೆಂಟ್. ಸೊ ದ ಫಸ್ಟ್ ಹಿಯರ್ ಇಟ್ ಈಸ್ ಬೆಸ್ಟ್ ಚಾಯ್ಸ್, ದಟ್ ಈಸ್ ಫಾರ್ಮೇಟಿವ್ ಅಸೆಸ್ಮೆಂಟ್. ಸೊ ಮೋಟಿವೇಶನ್ ಮೇಂಟೈನ್ ಆಗೋದು, ಲರ್ನಿಂಗ್ ಸಪೋರ್ಟ್ ಮಾಡೋದು ಫಾರ್ಮೇಟಿವ್ ಅಸೆಸ್ಮೆಂಟ್. ಸೊ ಫ್ರೀಕ್ವೆಂಟ್ ಫೀಡ್ಬ್ಯಾಕ್ ವಿದೌಟ್ ಪ್ರೆಷರ್. ಸೊ ಮಕ್ಕಳು ಮಿಸ್ಟೇಕ್ಸ್ ಪಾಯಿಂಟ್ ಔಟ್ ಮಾಡುತ್ತಾ ಸ್ಟ್ರೆಸ್ ಇಲ್ಲದೆ ಗೈಡೆನ್ಸ್ ಕೊಡುತ್ತದೆ. So the next is tracks progress step by step. So learning ಪ್ರತಿ ಸ್ಟೆಪ್ ಮಾನಿಟರ್ ಮಾಡಿ ಪ್ರೋಗ್ರೆಸ್ ತೋರಿಸುತ್ತೆ. So the next is finds error early and corrects with love of learning. So early error detection, corrective support, learning progress enjoyable. So the next here it is reduces fear linked to marks. So marks based fear ಕಡಿಮೆಯಾಗಿ ಸ್ಟೂಡೆಂಟ್ಸ್ ಲರ್ನಿಂಗ್ ಪ್ರಾಸೆಸ್ ಅಲ್ಲಿ ಫೋಕಸ್ ಮಾಡ್ತಾರೆ. So the goal it is learning improvement, that is it is greater than marks announcement. So assessment main purpose child's understanding enhance ಮಾಡೋದು, not just marks. Next, building a rich math classroom. So features ಈ ರೀತಿ ಇದೆ. So peer learning and collaboration, ಮಕ್ಕಳು ಗ್ರೂಪ್ ವರ್ಕ್, ಡಿಸ್ಕಷನ್, ಪ್ರಾಬ್ಲಮ್ ಸಾಲ್ವಿಂಗ್ ಮೂಲಕ ಸಹ ಲರ್ನಿಂಗ್ ಮಾಡಬಹುದು. ಅಪ್ರಿಷಿಯೇಷನ್ ಕಲ್ಚರ್, ಸೊ ಸ್ಟೂಡೆಂಟ್ಸ್ ಎಫರ್ಟ್ ರೆಕಗ್ನೈಸ್ ಅಂಡ್ ಪ್ರೇಸ್ ಮಾಡುವುದು, ದಟ್ ಈಸ್ ಕಾನ್ಫಿಡೆನ್ಸ್ ಬೂಸ್ಟ್. ಸೊ ದ ನೆಕ್ಸ್ಟ್ ಇಸ್ ಮೀನಿಂಗ್ಫುಲ್ ಡಿಸ್ಪ್ಲೇ ಆಫ್ ಸ್ಟೂಡೆಂಟ್ ವರ್ಕ್. ಸೊ ಸ್ಟೂಡೆಂಟ್ಸ್ ವರ್ಕ್ ಕ್ಲಾಸ್ ರೂಮ್, ವಾಲ್ಸ್, ಡಿಸ್ಪ್ಲೇ, ಬೋರ್ಡ್ನಲ್ಲಿ ಪರ್ಪಸ್ಫುಲಿ ಶೋಕೇಸ್ ಮಾಡಬೇಕು. ಸೊ ದ ನೆಕ್ಸ್ಟ್ ಇಸ್ ಸೇಫ್ ಅಂಡ್ ಪಾಸಿಟಿವ್ ಎನ್ವಿರಾನ್ಮೆಂಟ್. ಸೊ ಮಿಸ್ಟೇಕ್ಸ್ ಫಿಯರ್ ಇಲ್ಲದ ಎನ್ಕರೇಜಿಂಗ್ ಕ್ಲಾಸ್ ರೂಮ್, ದಟ್ ಈಸ್ ಸ್ಟೂಡೆಂಟ್ಸ್ ಎಕ್ಸ್ಪೆರಿಮೆಂಟ್ ಅಂಡ್ ಪಾರ್ಟಿಸಿಪೇಷನ್ ಫ್ರೀಲಿ.
So the next is visuals used with purpose, not overload. So charts, models, diagrams, overload avoid ಮಾಡಿ ಕಾನ್ಸೆಪ್ಟ್ ಕ್ಲಾರಿಟಿಗೆ ಹೆಲ್ಪ್ ಮಾಡಬೇಕು. So the main goal here it is prevent cognitive overload and reduce math anxiety. So make learning enjoyable and effective. Next, visual tools for operations, that is best aids for multiplication and division. So the first here it is number line, repeated jumps and grouping understand ಮಾಡಲು helpful. The next is scaffolding. So teacher supported step by step progression, concept gradually build ಆಗುತ್ತದೆ. So the next is TLM, that is teaching learning materials, blocks, beats, counters, charts, hands-on learning support. So manipulatives, that is real objects use ಮಾಡಿ abstract reasoning develop ಮಾಡಬಹುದು. The goal here it is visual tools multiplicative logic simplify ಮಾಡುತ್ತದೆ. So learning easy and concrete ಆಗುತ್ತದೆ. Next, effective educational tools ಅಂದರೆ most effective support tools. So ಇದರಲ್ಲಿ teaching learning materials ಅಂದರೆ TLMs, blocks, beats, counters, charts ಯೂಸ್ ಮಾಡಿ ಕಾನ್ಸೆಪ್ಟ್ಸ್ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಮೂಲಕ ಅಂಡರ್ಸ್ಟ್ಯಾಂಡ್ ಮಾಡಬಹುದು. ಸೊ ಎಕ್ಸಾಂಪಲ್ ಮಲ್ಟಿಪ್ಲಿಕೇಶನ್ ಟೀಚ್ ಮಾಡುವಾಗ ಬೀಟ್ಸ್ ಯೂಸ್ ಮಾಡಿ ರಿಪೀಟೆಡ್ ಎಡಿಷನ್ ಶೋ ಮಾಡಬಹುದು. ಸೊ ದ ನೆಕ್ಸ್ಟ್ ಇಸ್ ಸ್ಕ್ಯಾಫೋಲ್ಡಿಂಗ್ ಸ್ಟ್ರಾಟಜೀಸ್. ಸೊ ಟೀಚರ್ ಸ್ಟೆಪ್ ಬೈ ಸ್ಟೆಪ್ ಸಪೋರ್ಟ್ ಕೊಡ್ತಾರೆ, ಗ್ರಾಜುವಲಿ ಹೆಲ್ಪ್ ಕಡಿಮೆ ಮಾಡಿ ಚೈಲ್ಡ್ ಇಂಡಿಪೆಂಡೆಂಟ್ ಪ್ರಾಬ್ಲಮ್ ಸಾಲ್ವಿಂಗ್ ಡೆವಲಪ್ ಆಗುತ್ತದೆ. ಸೊ ದ ನೆಕ್ಸ್ಟ್ ಇಸ್ ಇಂಟರಾಕ್ಟಿವ್ ಟಾಸ್ಕ್ಸ್. So group work, pair discussion, problem solving activities, peer learning, reasoning, collaboration boost ಆಗುತ್ತದೆ. So the next is age appropriate visual aids, that is charts, diagrams, number lines, pictorial models child's level ಗೆ ಯೂಸ್ ಮಾಡಬೇಕು. So cognitive overload avoid ಮಾಡಬೇಕು. So the next is technology integration like digital quizzes, math games, smart use. So this is nothing but concepts practice and learning motivation increase ಆಗುತ್ತದೆ. So the goal here it is tools ensure active interaction, logic, reasoning and clear understanding, that is learning becomes engaging, meaningful and effective. The next is winning teaching strategy. So ಇದರಲ್ಲಿ ಕ್ಲಾಸ್ರೂಮ್ ಅಂಡ್ ಎಕ್ಸಾಮ್ ಮಂತ್ರ, ದಟ್ ಈಸ್ ಕಾನ್ಸೆಪ್ಟ್ ಬಿಫೋರ್ ಫಾರ್ಮುಲಾ, ಮೊದಲು ಐಡಿಯಾ ಅರ್ಥ ಮಾಡ್ಕೊಳ್ಳಿ ನಂತರ ಫಾರ್ಮುಲಾಸ್ ಯೂಸ್ ಮಾಡೋದು. ಸೊ ದ ನೆಕ್ಸ್ಟ್ ಹಿಯರ್ ಇಟ್ ಈಸ್ ಎಕ್ಸ್ಪ್ಲೋರ್ ಬಿಫೋರ್ ಆನ್ಸರ್, ಮಕ್ಕಳಿಗೆ ಥಿಂಕ್, ಎಕ್ಸ್ಪೆರಿಮೆಂಟ್, ಡಿಸ್ಕಸ್ ಮಾಡಲು ಅವಕಾಶ ಕೊಡಬೇಕು, ಇನ್ಸ್ಟಂಟ್ ಆನ್ಸರ್ ಹೇಳಬಾರದು. ಸೊ ದ ನೆಕ್ಸ್ಟ್ ಈಸ್ ಆಕ್ಟಿವಿಟಿ ಪ್ಲಸ್ ಪ್ರಾಸೆಸಿಂಗ್, ದಟ್ ಈಸ್ ರಿಯಲ್ ಲರ್ನಿಂಗ್, ಆಕ್ಟಿವಿಟಿ ಮಾತ್ರ ಅಲ್ಲ, ಸೊ ರಿಫ್ಲೆಕ್ಷನ್ ಅಂಡ್ ಡಿಸ್ಕಷನ್ ಮೂಲಕ ರಿಯಲ್ ಅಂಡರ್ಸ್ಟ್ಯಾಂಡಿಂಗ್ ಆಗಬೇಕು. ಸೊ ದ ನೆಕ್ಸ್ಟ್ ಈಸ್ ಟೀಚರ್, ದಟ್ ಈಸ್ ಹಿ ಈಸ್ ಅ ಗೈಡ್ ನಾಟ್ ಅ ಡಿಕ್ಟೇಟರ್. ಸೊ ಟೀಚರ್ ರೆಡಿ ಆನ್ಸರ್ಸ್ ಕೊಡೋದು ಅಲ್ಲ, ಚೈಲ್ಡ್ ಸೆಲ್ಫ್ ಡಿಸ್ಕವರಿ ಸಪೋರ್ಟ್ ಮಾಡಬೇಕು. ಸೊ ದ ನೆಕ್ಸ್ಟ್ ಈಸ್ ಫೀಡ್ಬ್ಯಾಕ್, ದಟ್ ಈಸ್ ಮೋಟಿವೇಶನ್ ಬೂಸ್ಟರ್. ಸೊ ಮಿಸ್ಟೇಕ್ಸ್ ಪಾಯಿಂಟ್ ಔಟ್ ಮಾಡೋದು ಸಪೋರ್ಟಿವ್ಲಿ ಲರ್ನಿಂಗ್ ಇಂಟ್ರೆಸ್ಟ್ ಮೇಂಟೈನ್ ಆಗುತ್ತದೆ. ಸೊ ದ ನೆಕ್ಸ್ಟ್ ಹಿಯರ್ ಇಟ್ ಈಸ್ real life problems, that is thinking developers. So daily life examples like shopping, sharing, timing, okay, use ಮಾಡಿದರೆ logical thinking and problem solving develop ಆಗುತ್ತದೆ. So the goal for this it is conceptual clarity, critical thinking and active participation, that is exam ready and lifelong learning. Next, conclusion. So master pedagogy, not just math. Okay, so understand learner psychology, ಮಕ್ಕಳ ಥಿಂಕಿಂಗ್, ಕ್ಯೂರಿಯಾಸಿಟಿ, ಲರ್ನಿಂಗ್ ಸ್ಟೈಲ್, ಪ್ರೀವಿಯಸ್ ನಾಲೆಜ್ ಗ್ರಾಸ್ಪ್ ಮಾಡಬೇಕು. ಸೊ ಟೀಚಿಂಗ್ ಟೇಲರ್ ಮಾಡೋದು ಈಸಿ ಆಗುತ್ತದೆ. ಸೊ ನೆಕ್ಸ್ಟ್ ಹಿಯರ್ ಇಟ್ ಈಸ್ ಟೀಚಿಂಗ್ ಥ್ರೂ ಎಕ್ಸ್ಪ್ಲೋರೇಷನ್. ಸೊ ಹ್ಯಾಂಡ್ಸ್ ಆನ್ ಆಕ್ಟಿವಿಟೀಸ್, ಎಕ್ಸ್ಪೆರಿಮೆಂಟ್ಸ್, ಡಿಸ್ಕಷನ್ಸ್, ಪ್ರಾಬ್ಲಮ್ ಸಾಲ್ವಿಂಗ್ ಮೂಲಕ ಕಾನ್ಸೆಪ್ಟ್ಸ್ ಡೀಪ್ ಆಗಿ ಅಂಡರ್ಸ್ಟ್ಯಾಂಡ್ ಆಗುತ್ತದೆ. ಸೊ ಚೈಲ್ಡ್ ಬಿಕಮ್ಸ್ ಆಕ್ಟಿವ್ ಲರ್ನರ್. ಸೊ ಅಸೆಸ್ ಟು ಇಂಪ್ರೂವ್. ಸೊ ಅಸೆಸ್ಮೆಂಟ್ ಮಾರ್ಕ್ಸ್ಗಾಗಿ ಅಲ್ಲ, ಲರ್ನಿಂಗ್ ಎನ್ಹ್ಯಾನ್ಸ್ ಮಾಡಲು, ಎರರ್ಸ್ ಐಡೆಂಟಿಫೈ ಮಾಡಿ ಪ್ರಾಪರ್ ಗೈಡೆನ್ಸ್ ಕೊಡಬೇಕು. ಸೊ ಸಕ್ಸಸ್ ಇನ್ TET ಎಕ್ಸಾಮ್ಸ್ ಕಮ್ಸ್ ವಿತ್ ಸ್ಟ್ರಾಂಗ್ ಪೆಡಗಾಗಿ ಕೋರ್. ಸೊ ಮ್ಯಾಥ್ ನಾಲೆಜ್ ಅಲೋನ್ ಕುಕಪ್ ಅಲ್ಲ. ಸೊ ಪೆಡಗಾಗಿ ಸ್ಕಿಲ್ಸ್, ಚೈಲ್ಡ್ ಸೆಂಟರ್ಡ್ ಸ್ಟ್ರಾಟಜೀಸ್, ರೀಸನಿಂಗ್ ಬೇಸ್ಡ್ ಟೀಚಿಂಗ್
and continuous feedback are the key to classroom success and exam excellence. So dear friends, now we will solve the most important MCQs for the KRTT 2025 examination. Okay, that is the 100% sure concepts. So if you solve these questions, I think you will attempt all the questions in maths pedagogy in the upcoming KRTT 2025 examination. So friends, go through this once and just revise this. So the first question here, the best approach for the concept formation in primary math is. So as we have discussed earlier, ನಾವು ಮೊದಲೇ ಕಲ್ತಿರೋ ಹಾಗೆ ಕಾನ್ಸೆಪ್ಟ್ಸ್ ನೋಡಿದ್ದೀವಿ. So the best approach for concept formation in primary math it is inductive. That is option C is the correct answer. Why? ಸೊ ಇಂಡಕ್ಟಿವ್ ಮೆಥಡ್ ಅಲ್ಲಿ ಎಕ್ಸಾಂಪಲ್ಸ್ ಫಸ್ಟ್ ಕೊಡ್ತಾರೆ. ಓಕೆ, ಆ ಎಕ್ಸಾಂಪಲ್ ನೋಡಿಕೊಂಡು ಸ್ಟೂಡೆಂಟ್ಸ್ ಪ್ಯಾಟರ್ನ್ ಐಡೆಂಟಿಫೈ ಮಾಡಿ ರೂಲ್ ಫಾರ್ಮ್ ಮಾಡ್ತಾರೆ. ಸೊ ದಿಸ್ ಮೆಥಡ್ ರೀಸನಿಂಗ್ ಎಬಿಲಿಟಿ ಮತ್ತು ಕಾನ್ಸೆಪ್ಟ್ ಕ್ಲಾರಿಟಿ ಬಿಲ್ಡ್ ಮಾಡ್ತದೆ. ಸೊ ಟೀಚರ್ ವೈ ಆರ್ ಹೌ ಕ್ವಶನ್ಸ್ ಮೂಲಕ ಸ್ಟೂಡೆಂಟ್ಸ್ಗೆ ಗೈಡೆಡ್ ಡಿಸ್ಕವರಿ ಎನ್ಕರೇಜ್ ಮಾಡ್ತಾರೆ. ಸೊ ಕಾಂಕ್ರೀಟ್ ಮಟೀರಿಯಲ್ಸ್ ದಟ್ ಈಸ್ TLMs ಯೂಸ್ ಮಾಡಿದರೆ ಅಬ್ಸ್ಟ್ರಾಕ್ಟ್ ಮ್ಯಾಥ್ ಐಡಿಯಾಸ್ ಚೈಲ್ಡ್ಗೆ ಮೀನಿಂಗ್ಫುಲ್ ಆಗಿ ಅರ್ಥ ಆಗುತ್ತದೆ. ಸೊ ಆಕ್ಟಿವಿಟಿ ನಂತರ ರಿಫ್ಲೆಕ್ಷನ್ ಪ್ಲಸ್ ಡಿಸ್ಕಷನ್ ಮಾಡಿದಾಗ ಕಾನ್ಸೆಪ್ಟ್ ಲಾಂಗ್ ಟರ್ಮ್ ರಿಟೇನ್ ಆಗ್ತದೆ. ಆದ್ದರಿಂದ ಪ್ರೈಮರಿ ಲೆವೆಲ್ ಅಲ್ಲಿ ಕಾನ್ಸೆಪ್ಟ್ ಫಾರ್ಮೇಷನ್ಗೆ ಇಂಡಕ್ಟಿವ್ ಅಪ್ರೋಚ್ ಬೆಸ್ಟ್ ಬಿಕಾಸ್ ಇಟ್ ಬಿಲ್ಡ್ ಸ್ಟ್ರಾಂಗ್ ಫೌಂಡೇಶನ್ಸ್ ಫಾರ್ ಫ್ಯೂಚರ್ ಮ್ಯಾಥ್ ಲರ್ನಿಂಗ್. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ದಟ್ ಈಸ್ ಇಂಡಕ್ಟಿವ್. Next question, if a student understands that the amount remains the same when shape changes, it is called. Option C ರೀತಿ ಇದೆ. Option A transitivity, Option B conservation, Option C classification, Option D deduction. So as we have studied earlier, the correct answer for this particular question it is conservation. So conservation concept Piaget cognitive theory ನಲ್ಲಿ ತುಂಬಾ ಇಂಪಾರ್ಟೆಂಟ್. ಸೊ ಮಕ್ಕಳು ಶೇಪ್ ಬದಲಾಗಿದರೂ ಅಮೌಂಟ್ ಚೇಂಜ್ ಆಗೋದಿಲ್ಲ ಅಂತ ತಿಳ್ಕೊಳ್ತಾರೆ. ಸೊ ಕನ್ಸರ್ವೇಷನ್ ಅಂತ ಕರೀತಾರೆ. ಉದಾಹರಣೆಗೆ ಕ್ಲೇ ಬಾಲ್ ದಟ್ ಈಸ್ ಲಾಂಗ್ ಸ್ಟ್ರಿಪ್ ಮಾಡಿದರೂ ಕ್ವಾಂಟಿಟಿ ಸೇಮ್ ಅಂತ ಅನ್ಕೋತಾರೆ. ಸೊ ಇದು ಮೆಕ್ಯಾನಿಕಲ್ ಜಡ್ಜ್ಮೆಂಟ್ ತಪ್ಪಿಸಿ ಕರೆಕ್ಟ್ ಮೆಜರ್ಮೆಂಟ್ ಬಗ್ಗೆ ಕಾಗ್ನಿಟಿವ್ ಸ್ಟೆಬಿಲಿಟಿ ಕೊಡುತ್ತೆ. ಸೊ ಟೀಚರ್ ಮಲ್ಟಿಪಲ್ ಡೆಮಾನ್ಸ್ಟ್ರೇಷನ್ ಮಾಡಿ ಚೈಲ್ಡ್ಗೆ ರೀಸನಿಂಗ್ ಆಕ್ಟಿವೇಟ್ ಆಗುವಂತೆ ಮಾಡ್ತಾರೆ. ಸೊ ಮೈಂಡ್ ಬೇಸ್ಡ್ ರೀಸನಿಂಗ್ ಬಿಲ್ಡ್ ಆದ ಮೇಲೆ ಮಾತ್ರ ಸ್ಟ್ಯಾಂಡರ್ಡ್ ಯೂನಿಟ್ಸ್ ಇಂಟ್ರೊಡ್ಯೂಸ್ ಮಾಡೋದು ಕರೆಕ್ಟ್. ಸೊ ಎಕ್ಸಾಮ್ ಅಲ್ಲಿ ಈ ಕಾನ್ಸೆಪ್ಟ್ ಕ್ವಾಂಟಿಟಿ ಲಾಜಿಕ್ ಅಂಡರ್ಸ್ಟ್ಯಾಂಡ್ ಆಗಿದ್ದರು ಅನ್ನೋದನ್ನ ಚೆಕ್ ಮಾಡ್ತದೆ. ಸೊ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ದಟ್ ಈಸ್ ಕನ್ಸರ್ವೇಷನ್. ನೆಕ್ಸ್ಟ್ ಕ್ವಶನ್ TLM. ಸೊ TLM ಅಂದರೆ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ ಇನ್ ಮ್ಯಾಥಮೆಟಿಕ್ಸ್ ಇಸ್ ಎಫೆಕ್ಟಿವ್ ಬಿಕಾಸ್ ಇಟ್ ಹೆಲ್ಪ್ಸ್ ಟು. ಆಪ್ಷನ್ ಸಿ ರೀತಿ ಇದೆ. ಆಪ್ಷನ್ ಎ increase memory, option B teach proofs, option C represent abstract ideas concretely, option D compare learners. ಸೊ TLM ಬಳಸಿ ಮಕ್ಕಳು ಆಬ್ಜೆಕ್ಟ್ಸ್ ಹ್ಯಾಂಡಲ್ ಮಾಡಿ ಅಬ್ಸ್ಟ್ರಾಕ್ಟ್ ಮ್ಯಾಥ್ ಐಡಿಯಾಸ್ ಅನ್ನು ಕಾನ್ಕ್ರೀಟ್ ಆಗಿ ವಿಜುವಲೈಸ್ ಮಾಡ್ತಾರೆ. ಸೊ ಚೈಲ್ಡ್ ಥಿಂಕಿಂಗ್ ಗ್ರೂಪಿಂಗ್, ಕಂಪೇರಿಂಗ್, ಆರ್ಡರಿಂಗ್ ಮೂಲಕ ಡೆವಲಪ್ ಆಗಿ ಸಿಂಬಾಲ್ಸ್ ಮೀನಿಂಗ್ಫುಲಿ ಅರ್ಥವಾಗುತ್ತದೆ. ಸೊ ಟೀಚರ್ ಏಜ್ ಅಪ್ರಾಪ್ರಿಯೇಟ್ ಮಟೀರಿಯಲ್ಸ್ ಆಯ್ಕೆ ಮಾಡಿ ಓವರ್ಲೋಡ್ ಅವಾಯ್ಡ್ ಮಾಡ್ತಾರೆ. ಸೊ ಮೈಂಡ್ ಹ್ಯಾಂಡ್ ಕೋಆರ್ಡಿನೇಷನ್ ರೀಸನಿಂಗ್ ಡೆವಲಪ್ ಮಾಡಲು ಹೆಲ್ಪ್ ಆಗುತ್ತದೆ. ಸೊ ಸಿಲೆಬಸ್ ಕವರ್ ಮಾತ್ರ ಅಲ್ಲ. ಸೊ ಕಾನ್ಸೆಪ್ಟ್ ವಿಜುವಲೈಸೇಷನ್ ಸ್ಟ್ರಾಂಗ್ ಆದರೆ ಎಕ್ಸಾಮ್ ಅಲ್ಲಿ ಪರ್ಫಾರ್ಮೆನ್ಸ್ ಕೂಡ ಇಂಪ್ರೂವ್ ಆಗುತ್ತದೆ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ದಟ್ ಈಸ್ ರೀಪ್ರೆಸೆಂಟ್ ಅಬ್ಸ್ಟ್ರಾಕ್ಟ್ ಐಡಿಯಾಸ್ ಕಾನ್ಕ್ರೀಟ್ಲಿ. ಓಕೆ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅಕಾರ್ಡಿಂಗ್ ಟು ದ ಕ್ವಶನ್. Next question, a teacher encourages students to explore multiple ways to solve a problem rather than following a single formula. This method promotes. Option C ರೀತಿ ಇದೆ. Option A rote memorization, Option B problem solving approach, Option C timed drills, Option D deduction only. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪ್ರಾಬ್ಲಮ್ ಸಾಲ್ವಿಂಗ್ ಅಪ್ರೋಚ್. ಯಾಕೆ ಪ್ರಾಬ್ಲಮ್ ಸಾಲ್ವಿಂಗ್ ಅಪ್ರೋಚ್? ಸೊ ಜಸ್ಟ್ ಹಿಯರ್ ಪ್ರಾಬ್ಲಮ್ ಸಾಲ್ವಿಂಗ್ ಅಪ್ರೋಚ್ ಅಲ್ಲಿ ಲರ್ನರ್ಸ್ ಮಲ್ಟಿಪಲ್ ಸ್ಟ್ರಾಟಜೀಸ್ ಅಟೆಂಪ್ಟ್ ಮಾಡ್ತಾರೆ. ಮಿಸ್ಟೇಕ್ ನಲ್ಲಿ ಲರ್ನಿಂಗ್ ಅಪಾರ್ಚುನಿಟಿ ಕಂಡುಕೊಳ್ಳುತ್ತಾರೆ. ಸೊ ಟೀಚರ್ ಹಿಂಟ್ಸ್ ನೀಡಿ ಬಟ್ ಇಲ್ಲಿ ಡೈರೆಕ್ಟ್ ಆನ್ಸರ್ ಕೊಡೋದಿಲ್ಲ. ಸೊ ಸ್ಟೂಡೆಂಟ್ಸ್ ರೀಸನಿಂಗ್, ಲಾಜಿಕಲ್ ಥಿಂಕಿಂಗ್ ಅಂಡ್ ಕ್ರಿಯೇಟಿವಿಟಿ ಡೆವಲಪ್ ಆಗುತ್ತದೆ.
ಸೊ ಪೀರ್ ಡಿಸ್ಕಷನ್ ಅಂಡ್ ಕಂಪ್ಯಾರಿಸನ್ ಆಫ್ ಸ್ಟ್ರಾಟಜೀಸ್ ರೀಸನಿಂಗ್ ಡೀಪನ್ ಮಾಡುತ್ತದೆ. ಸೊ ರಿಟೆನ್ಷನ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ಲಾಂಗ್ ಟರ್ಮ್ ಅಲ್ಲಿ ಸ್ಟೇಬಲ್ ಆಗುತ್ತದೆ. ಸೊ ಎಕ್ಸಾಂಪಲ್ ಟಿಪ್ ಇಲ್ಲಿ ಪ್ರಾಬ್ಲಮ್ ಸಾಲ್ವಿಂಗ್ ಇಸ್ ನಥಿಂಗ್ ಬಟ್ ಹಾಟ್ಸ್ ಪ್ಲಸ್ ರೀಸನಿಂಗ್ ಬೇಸ್ಡ್ ಅಪ್ರೋಚ್. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ದಟ್ ಈಸ್ ಪ್ರಾಬ್ಲಮ್ ಸಾಲ್ವಿಂಗ್ ಅಪ್ರೋಚ್. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಟ್ರಾನ್ಸಿಟಿವ್ ರೀಸನಿಂಗ್ ಹೆಲ್ಪ್ಸ್ ಮೋಸ್ಟ್ಲಿ ಇನ್. ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಡ್ರಾಯಿಂಗ್ ಡಯಾಗ್ರಾಮ್ಸ್, ಆಪ್ಷನ್ ಬಿ ಮೆಮೊರೈಸಿಂಗ್, ಆಪ್ಷನ್ ಸಿ ಫ್ರೇಮಿಂಗ್ ಕರಿಕ್ಯುಲಮ್, ಆಪ್ಷನ್ ಡಿ ಕಂಪೇರಿಂಗ್ ಆಬ್ಜೆಕ್ಟ್ಸ್ ಲಾಜಿಕಲಿ. ಸೊ ಟ್ರಾನ್ಸಿಟಿವಿಟಿ ಅಂದರೆ ಕಂಪ್ಯಾರಿಸನ್ ಚೇಂಜ್ ಲಾಜಿಕ್, ದಟ್ ಈಸ್ A is greater than B, so B is greater than C, that is nothing but A is greater than C. So children sticks blocks compare ಮಾಡಿ ಮೆಂಟಲ್ ಇಂಟರ್ಫಿಯರೆನ್ಸ್ ಮೂಲಕ ಕನ್ಕ್ಲೂಷನ್ ತೆಗೆದುಕೊಳ್ಳುತ್ತಾರೆ. ಸೊ ಟೀಚರ್ ಗೈಡೆಡ್ ಟಾಸ್ಕ್ ಕೊಟ್ಟು ಅಬ್ಸರ್ವ್ ದೆನ್ ಕಂಪೇರ್, ಸೊ ಕಂಪೇರ್ ಮಾಡಿ ಕನ್ಕ್ಲೂಡ್ ಫ್ಲೋ ಡೆವಲಪ್ ಮಾಡ್ತಾರೆ. ಸೊ ಟೂಲ್ಸ್ ಯೂಸ್ ಮಾಡುವುದಕ್ಕೆ ಮುಂಚೆ ಮೆಂಟಲ್ ರೀಸನಿಂಗ್ ಕ್ಲಿಯರ್ ಆಗಿರಬೇಕು. ಸೊ ಇದು ಬ್ಲೈಂಡ್ ರೀಡಿಂಗ್ ಎರರ್ಸ್ ಕಡಿಮೆ ಮಾಡುತ್ತದೆ. ಎಕ್ಸಾಮ್ ಅಲ್ಲಿ ಟ್ರಾನ್ಸಿಟಿವಿಟಿ ಮೇನ್ಲಿ ಲಾಜಿಕಲ್ ಕಂಪ್ಯಾರಿಸನ್ ಚೆಕ್ ಮಾಡುತ್ತದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ದಟ್ ಈಸ್ ಕಂಪೇರಿಂಗ್ ಆಬ್ಜೆಕ್ಟ್ಸ್ ಲಾಜಿಕಲಿ. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ದ ಫಸ್ಟ್ ಸ್ಟೇಜ್ ಆಫ್ ದಿ 5E ಮಾಡೆಲ್ ಈಸ್. ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಎಕ್ಸ್ಪ್ಲೋರ್, ಆಪ್ಷನ್ ಬಿ ಎಲಾಬರೇಟ್, ಆಪ್ಷನ್ ಸಿ ಎಂಗೇಜ್, ಆಪ್ಷನ್ ಡಿ ಎಕ್ಸ್ಪ್ಲೇನ್. ಸೊ ಎಂಗೇಜ್ ಸ್ಟೇಜ್ ಅಲ್ಲಿ ಲೆಸನ್ ಆರಂಭದಲ್ಲಿ ಕ್ಯೂರಿಯಾಸಿಟಿ ಸ್ಪಾರ್ಕ್ ಮಾಡಬೇಕು. ಸೊ 5E ಮಾಡೆಲ್ ದಟ್ ಈಸ್ BSCS, ದಟ್ ಈಸ್ ಬಯೋಲಾಜಿಕಲ್ ಸೈನ್ಸ್ ಕರಿಕ್ಯುಲಮ್ ಸ್ಟಡಿನಿಂದ ಬಂದ ಫ್ರೇಮ್ ವರ್ಕ್. ಸೊ ಟೀಚರ್ ಚೈಲ್ಡ್ ನ ಪ್ರಯರ್ ನಾಲೆಜ್ ಕನೆಕ್ಟ್ ಮಾಡಿ ಮ್ಯಾಥ್ ಕಾಂಟೆಕ್ಸ್ಟ್ಗೆ ಲಿಂಕ್ ಮಾಡ್ತಾರೆ. ಸೊ ಎಂಗೇಜ್ಮೆಂಟ್ ಮ್ಯಾಥ್ ಫಿಯರ್ ಕಡಿಮೆ ಮಾಡಿ ಪಾರ್ಟಿಸಿಪೇಷನ್ ಹೆಚ್ಚುತ್ತದೆ. ಸೊ ಇದು ರೂಲ್ ಟೆಲಿಂಗ್ ಅಲ್ಲ, ಥಿಂಕ್ ಆಕ್ಟಿವೇಶನ್ ಪ್ರಾಸೆಸ್. ಸೊ ಎಕ್ಸಾಮ್ ಪಾಯಿಂಟ್, ಸೊ ಫಸ್ಟ್ ಸ್ಟೇಜ್ ಆಲ್ವೇಸ್ ಎಂಗೇಜ್. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ದಟ್ ಈಸ್ ಎಂಗೇಜ್. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ವಿಚ್ ಅಸೆಸ್ಮೆಂಟ್ ಎನ್ಕರೇಜಸ್ ಲರ್ನಿಂಗ್ ಇಂಪ್ರೂವ್ಮೆಂಟ್ ವಿದೌಟ್ ಪ್ರೆಷರ್. ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಸಮೇಟಿವ್, ಆಪ್ಷನ್ ಬಿ ಫಾರ್ಮೇಟಿವ್, ಆಪ್ಷನ್ ಸಿ ಸ್ಕ್ರೀನಿಂಗ್, ಆಪ್ಷನ್ ಡಿ ರೋಡ್ ಟೆಸ್ಟ್. ಸೊ ಫಾರ್ಮೇಟಿವ್ ಅಸೆಸ್ಮೆಂಟ್ ಡೈಲಿ ಆಗಿ ಮಿಸ್ಟೇಕ್ ಡಿಟೆಕ್ಟ್ ಮಾಡಿ ಕರೆಕ್ಷನ್ ಎನ್ಕರೇಜ್ ಮಾಡ್ತದೆ. ಸೊ ಫೀಡ್ಬ್ಯಾಕ್ ಸಪೋರ್ಟಿವ್ ಅಂಡ್ ಫ್ರೆಂಡ್ಲಿ ಆಗಿದ್ರೆ ಫಿಯರ್ ಕಡಿಮೆಯಾಗುತ್ತದೆ. ಸೊ ಟೀಚರ್ ಚೈಲ್ಡ್ ಪ್ರೋಗ್ರೆಸ್ ಸ್ಟೆಪ್ ಬೈ ಸ್ಟೆಪ್ ಅಬ್ಸರ್ವ್, ಕಂಪ್ಯಾರಿಸನ್ ಮಾಡೋದಿಲ್ಲ. ಸೊ ಮಿಸ್ಕನ್ಸೆಪ್ಷನ್ ಅರ್ಲಿ ಫಿಕ್ಸ್ ಆದರೆ ಕಾನ್ಸೆಪ್ಟ್ ಸ್ಟ್ರಾಂಗ್ ಆಗುತ್ತದೆ. ಸೊ ಲರ್ನಿಂಗ್ ಕಾನ್ಫಿಡೆನ್ಸ್ ಹಾಗೂ ಮ್ಯಾಥ್ ಲೈಕಿಂಗ್ ಡೆವಲಪ್ ಮಾಡುತ್ತದೆ. ಸೊ ಎಕ್ಸಾಮ್ ಅಲ್ಲಿ ಫಾರ್ಮೇಟಿವ್ ಪರ್ಪಸ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಇಂಪ್ರೂವ್ಮೆಂಟ್ ವಿದೌಟ್ ಪ್ರೆಷರ್. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ದಟ್ ಈಸ್ ಫಾರ್ಮೇಟಿವ್. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಇನ್ ಡಿಡಕ್ಷನ್ ದ ಫ್ಲೋ ಈಸ್. ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ರೂಲ್ ಟು ಪ್ರೂಫ್, ಪ್ರೂಫ್ ಟು ಕನ್ಕ್ಲೂಷನ್, ಆಪ್ಷನ್ ಬಿ ಟ್ರಯಲ್ ಟು ಪ್ಯಾಟರ್ನ್, ಆಪ್ಷನ್ ಸಿ example to rule, option D activity to rule. So I think in the notes just we have studied in deduction the flow is option A, that is rule to proof, proof to conclusion. Okay, ನಾವು ಕಲ್ತಿರೋ ಹಾಗೆ ರೂಲ್ ಇಂದ ಪ್ರೂಫ್ ಆಗ್ತದೆ, ಪ್ರೂಫ್ ಇಂದ ಕನ್ಕ್ಲೂಷನ್ ಆಗ್ತದೆ. So just try to understand the answer dear students here. So deductive reasoning ಅಲ್ಲಿ teacher already known rule ಅಥವಾ law explain ಮಾಡಿ ಪ್ರೂವ್ ಮಾಡ್ತಾರೆ. ಸೊ ಲರ್ನರ್ಸ್ ಲಾಜಿಕಲ್ ಸೀಕ್ವೆನ್ಸ್ ಫಾಲೋ ಮಾಡಿ ರೀಸನಿಂಗ್ ಕನೆಕ್ಟ್ ಮಾಡ್ತಾರೆ. ಸೊ ಪ್ರೈಮರಿ ಲೆವೆಲ್ಗೆ ನಾಟ್ ಐಡಿಯಲ್, ಬಟ್ ಹೈಯರ್ ಕ್ಲಾಸ್ ಅಲ್ಲಿ ಪ್ರೂಫ್ ಲರ್ನಿಂಗ್ಗೆ ಇದು ಬೆಸ್ಟ್. ಸೊ ಟೀಚರ್ ವೈ ಇಟ್ ಈಸ್ ಟ್ರೂ ಅಂದು ಜಸ್ಟಿಫೈ ಮಾಡೋದಕ್ಕೆ ಮೋಟಿವೇಟ್ ಮಾಡ್ತಾರೆ. ಸೊ ಡಿಡಕ್ಷನ್ ಗಿವ್ಸ್ ಫಾರ್ಮಲ್ ಸ್ಟ್ರಕ್ಚರ್ ಅಂಡ್ ಅಕ್ಯುರೇಟ್ ಕನ್ಕ್ಲೂಷನ್ಸ್. ಸೊ ಪ್ರೂಫ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಡಿಡಕ್ಷನ್. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಈಸ್ rule to proof, proof to conclusion. Option A is the correct answer. Next question, mental age versus chronological age ratio is used to understand. Option C ರೀತಿ ಇದೆ. Option A ability, Option B conservation, Option C IQ conceptual base, Option D curriculum. So IQ ಅಂದರೆ mental age versus chronological age ratio. ಸೊ ಕಾಗ್ನಿಟಿವ್ ಎಬಿಲಿಟಿ ಅಂಡರ್ಸ್ಟ್ಯಾಂಡ್ ಮಾಡಲು ಯೂಸ್ ಮಾಡ್ತಾರೆ.
ಸೊ ಟೀಚರ್ ಟಾಸ್ಕ್ ಅನ್ನು ಲರ್ನರ್ ಎಬಿಲಿಟಿಗೆ ಮ್ಯಾಚ್ ಮಾಡ್ತಾರೆ. ಸೊ ಆಲ್ ಸ್ಟೂಡೆಂಟ್ಸ್ ಸೇಮ್ ಅಂತ ಅಸ್ಯೂಮ್ ಮಾಡೋದಿಲ್ಲ. ಸೊ ರೀಸನಿಂಗ್ ಸ್ಟೈಲ್ ಕ್ವಶನ್ಸ್ ಮೂಲಕ ಥಿಂಕಿಂಗ್ ಕೆಪಾಸಿಟಿ ಚೆಕ್ ಮಾಡ್ತಾರೆ. ಸೊ ಮ್ಯಾಥ್ ಇಂಟೆಲಿಜೆನ್ಸ್ ಅಂದರೆ ಪ್ರಾಬ್ಲಮ್ ಸಾಲ್ವಿಂಗ್ ಪ್ಲಸ್ ಅಡ್ಯಾಪ್ಟಿಬಿಲಿಟಿ. ಸೊ ಪ್ರೈಮರಿ ಇಯರ್ಸ್ ಅಲ್ಲಿ ಕಾಗ್ನೇಟಿವ್ ಬೇಸ್ ಸ್ಟ್ರಾಂಗ್ ಆಗೋದು ಲೇಟರ್ ಅಕ್ಯುರಸಿ ಇಂಪ್ರೂವ್ ಮಾಡುತ್ತದೆ. ಸೊ ಎಕ್ಸಾಮ್ ಅಲ್ಲಿ ಈ ಕಾನ್ಸೆಪ್ಟ್ ಚೈಲ್ಡ್ ಸೈಕಾಲಜಿ ನಾಲೆಜ್ ಟೆಸ್ಟ್ ಮಾಡಲು ಬರುತ್ತದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಐಕ್ಯೂ ಕಾನ್ಸೆಪ್ಚುಯಲ್ ಬೇಸ್. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ದ ಮೋಸ್ಟ್ ಚೈಲ್ಡ್ ಫ್ರೆಂಡ್ಲಿ ರೀಸನಿಂಗ್ ಕ್ಲಾಸ್ ರೂಮ್ ರಿಫ್ಲೆಕ್ಸ್. ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಲೆಕ್ಚರ್, ಆಪ್ಷನ್ ಬಿ ಡ್ರಿಲ್, ಆಪ್ಷನ್ ಸಿ ಸಮೇಟಿವ್, ಆಪ್ಷನ್ ಡಿ constructivism. So dear students, as we have studied, so the most suitable answer for this particular question it is constructivism. So why constructivism? Just try to understand, dear students. So constructivism, that is Jean Piaget's na cognitive theory ಮೇಲೆ ಆಧಾರಿತವಾಗಿದೆ. ಸೊ ಟೀಚರ್ ಗೈಡ್ ಫೆಸಿಲಿಟೇಟರ್ ಆಗಿರುತ್ತಾರೆ. ಸೊ ರೂಲ್ ಡಿಕ್ಟೇಟರ್ ಆಗಿ ಹೇಳೋದಿಲ್ಲ. ಸೊ ಲರ್ನರ್ಸ್ ಹೈಪೋಥೆಸಿಸ್ ಅಟೆಂಪ್ಟ್, ದಟ್ ಇಸ್ ಡಿಸ್ಕಸ್ ಮಿಸ್ಟೇಕ್ಸ್. ಸೊ ಅದನ್ನ ಅವರು ಲರ್ನಿಂಗ್ ಮಾಡ್ತಾರೆ. ಸೊ ಸಿಂಬಾಲ್ಸ್ ಮೀನಿಂಗ್ ಕನೆಕ್ಟ್ ಆಗೋದು ಆಬ್ಜೆಕ್ಟ್ಸ್ ಪ್ಲಸ್ ಎಕ್ಸ್ಪೀರಿಯನ್ಸ್ ಮೂಲಕ. ಸೊ ಪೀರ್ ಲರ್ನಿಂಗ್ಗೆ ರೀಸನಿಂಗ್ ಡೀಪನ್ ಮಾಡೋದು. ಸೊ ಚೈಲ್ಡ್ ಫ್ರೆಂಡ್ಲಿ ರೀಸನಿಂಗ್ ಕ್ಲಾಸ್ ರೂಮ್, ದಟ್ ಇಸ್ ಕನ್ಸ್ಟ್ರಕ್ಟಿವಿಸಮ್. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, that is constructivism. Option D is the correct answer. Next question, estimation before measurement is important because. Options ಈ ರೀತಿ ಇದೆ. Option A saves time, Option B begins reasoning cognitively, Option C reduces space, Option D gives final value. So estimation means first mental approximation ಮಾಡುವುದು. ಸೊ ಟೀಚರ್ ಕಂಪ್ಯಾರಿಟಿವ್ ಟಾಸ್ಕ್ ಕೊಟ್ಟಾಗ ಚೈಲ್ಡ್ ಬಿಗ್ಗರ್ ಸ್ಮಾಲರ್ ಅಂತ ಜಡ್ಜ್ ಮಾಡ್ತಾರೆ. ಸೊ ಟೂಲ್ಸ್ ಲೇಟರ್ ಕನ್ಫರ್ಮ್ ಮಾಡಬಹುದು, ಬಟ್ ಲಾಜಿಕ್ ಫಸ್ಟ್ ಬಿಲ್ಡ್ ಆಗಬೇಕು. ಸೊ ಇದರಿಂದ ಮೆಕ್ಯಾನಿಕಲ್ ಅಸಂಪ್ಷನ್ ಅವಾಯ್ಡ್ ಆಗುತ್ತದೆ. ಸೊ ಪ್ರೈಮರಿ ಲೆವೆಲ್ ಅಲ್ಲಿ ಜಡ್ಜ್ಮೆಂಟ್ ಅಕ್ಯುರಸಿ ಇಂಪ್ರೂವ್ ಆಗುತ್ತದೆ. ಸೊ ಥಿಂಕಿಂಗ್ ಫಸ್ಟ್, ಮೆಜರ್ಮೆಂಟ್ ಲೇಟರ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಿಗಿನ್ಸ್ ರೀಸನಿಂಗ್ ಕಾಗ್ನಿಟಿವ್ಲಿ, ದಟ್ ಈಸ್ option B is the correct answer, that is begins reasoning cognitively. Option B is the correct answer. Next question, a class where one topic is fully completed in one period follows. Options ಈ ರೀತಿ ಇದೆ. Option A unitary method, Option B deduction, Option C spiral method, Option D drill only. So ಈ ಪ್ರಶ್ನೆಗೆ ಅತಿ ಸೂಟೇಬಲ್ ಆನ್ಸರ್ ಇಟ್ ಈಸ್ ಆಪ್ಷನ್ ಎ, ದಟ್ ಈಸ್ ಯೂನಿಟರಿ ಮೆಥಡ್. ಸೊ ನಾವು ಡಿಸ್ಕಸ್ ಮಾಡಿದ ಹಾಗೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಎ ಯೂನಿಟರಿ ಮೆಥಡ್. ಸೊ ಯಾಕೆ ಯೂನಿಟರಿ ಮೆಥಡ್? ಸೊ ಯೂನಿಟರಿ ಮೆಥಡ್ ಅಂದರೆ ಟಾಪಿಕ್ ಕ್ಲೋಷರ್ ಫುಲ್ಲಿ ಇನ್ ದ ಸೇಮ್ ಪೀರಿಯಡ್. ಸೊ ಟೀಚರ್ ಟಾಪಿಕ್ ನಡುವಿನಲ್ಲಿ ಜಂಪ್ ಆಗೋದಿಲ್ಲ, ಸೇಮ್ ಕಾನ್ಸೆಪ್ಟ್ ಅಲ್ಲಿ ರೀಸನಿಂಗ್ ಟಾಸ್ಕ್ ಕೊಡ್ತಾರೆ. ಸೊ ಸ್ಲೋ ಲರ್ನರ್ಸ್ಗೆ ಕಾನ್ಫಿಡೆನ್ಸ್, ಕ್ಲಾರಿಟೀಸ್ ಎರಡೂ ಇಂಪ್ರೂವ್ ಆಗ್ತದೆ. ಸೊ ಟಾಪಿಕ್ ಪೂರ್ಣ ಮಾಸ್ಟರಿ ಆದಮೇಲೆ ನೆಕ್ಸ್ಟ್ ಟಾಪಿಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ಕನ್ಫ್ಯೂಷನ್ ಅವಾಯ್ಡ್ ಆಗುತ್ತದೆ, ಮೆಮರಿ ಸ್ಟೇಬಲ್ ಆಗುತ್ತದೆ. ಸೊ ಎಕ್ಸಾಮ್ ಅಲ್ಲಿ ಸ್ಕೋರಿಂಗ್ ಈಸಿ ಬಿಕಾಸ್ ಕಾನ್ಸೆಪ್ಟ್ ಕಂಪ್ಲೀಟ್ ಲರ್ನಿಂಗ್ ಆಗುತ್ತದೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಈಸ್ ಯೂನಿಟರಿ ಮೆಥಡ್. ನೆಕ್ಸ್ಟ್, ವಿಚ್ ಕ್ವಶನ್ಸ್ ಪ್ರಮೋಟ್ ಹಾಟ್ಸ್ ಇನ್ಸ್ಟೆಡ್ ಆಫ್ ರೀಕಾಲ್? ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಟೈಮ್ಡ್, ಆಪ್ಷನ್ ಬಿ ಕಾಪಿಡ್, ಆಪ್ಷನ್ ಸಿ why and how reasoning questions, option D table recall. So why or how questions higher order reasoning skill build ಮಾಡ್ತದೆ. ಸೊ ಟೀಚರ್ ರಿಯಲ್ ಲೈಫ್ ಪ್ರಾಬ್ಲಮ್ಸ್ ಫ್ರೇಮ್ ಮಾಡಿದಾಗ ಚೈಲ್ಡ್ ಲಾಜಿಕ್ ಅಪ್ಲೈ ಮಾಡ್ತದೆ. ಸೊ ನೋ ಕಾಪಿಂಗ್, ನೋ ಮೆಮರೈಸ್ಡ್ ಆನ್ಸರ್, ಓನ್ ಥಿಂಕಿಂಗ್ ಇಂಪಾರ್ಟೆಂಟ್. ಸೊ ಪೀರ್ ಡಿಸ್ಕಷನ್ ಮೂಲಕ ಮೆಚುರಿಟಿ ಇನ್ಕ್ರೀಸ್ ಆಗುತ್ತದೆ. ಸೊ ರೀಸನಿಂಗ್ ವಿಸಿಬಲ್ ಆಗುತ್ತದೆ. ಸೊ ಎಕ್ಸಾಮ್ ಹಾಟ್ಸ್ ಚೆಕ್ ಮಾಡುತ್ತದೆ. ಸೊ ರೀಕಾಲ್ ಅಲ್ಲ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ವೈ ಅಂಡ್ ಹೌ ರೀಸನಿಂಗ್ ಕ್ವಶನ್ಸ್. ಓಕೆ, ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿ 13th ಕ್ವಶನ್. ನೆಕ್ಸ್ಟ್ ಕ್ವಶನ್, ಸ್ಕ್ಯಾಫ್ ಹೋಲ್ಡಿಂಗ್ ಸಪೋರ್ಟ್ಸ್ ಲರ್ನಿಂಗ್ ಬೈ. ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಗೈಡೆಡ್ ಸ್ಟೆಪ್ಸ್ ವಿದೌಟ್ ಡೈರೆಕ್ಟ್ ಆನ್ಸರ್ಸ್, ಆಪ್ಷನ್ ಬಿ ರಿಮೂವಿಂಗ್ ಎರರ್ಸ್, ಆಪ್ಷನ್ ಸಿ ಗಿವಿಂಗ್ ಆನ್ಸರ್ಸ್, ಆಪ್ಷನ್ ಡಿ ಡ್ರಿಲ್ ಫಾರ್ಮುಲಾಸ್.
So dear friends, as we have discussed scaffolding in science pedagogy and child development and pedagogy, as well as we have discussed earlier, so scaffolding supports learning by yaudu guided steps without direct answers. So scaffolding is nothing but small clues plus guided steps. Okay, small clues plus guided steps. So teacher direct ಆಗಿ ಆನ್ಸರ್ ಕೊಡೋದಿಲ್ಲ, ಸೊ ಚೈಲ್ಡ್ ಇಂಡಿಪೆಂಡೆಂಟ್ ಆಗಿ ಥಿಂಕ್ ಮಾಡುವಂತೆ ಮಾಡ್ತಾರೆ. ಸೊ ಕಾನ್ಫಿಡೆನ್ಸ್ ರೀಸನಿಂಗ್ ಕ್ಲಾರಿಟಿ ಇಂಪ್ರೂವ್ ಮಾಡ್ತದೆ. ಸೊ ಸಿಂಬಾಲ್ಸ್ ಮೀನಿಂಗ್ ಅಂಡರ್ಸ್ಟ್ಯಾಂಡ್ ಆಗುತ್ತದೆ, ನಾಟ್ ಬ್ಲೈಂಡ್ ರೈಟಿಂಗ್. ಸೊ ಸ್ಲೋ ಲರ್ನರ್ಸ್ ಕನ್ಫ್ಯೂಷನ್ ಇಲ್ಲದೆ ಸಪೋರ್ಟ್ ಆಗ್ತದೆ. ಸೊ ಎಕ್ಸಾಮ್ ಬೆನಿಫಿಟ್ ಬಿಕಾಸ್ ಪ್ರಾಸೆಸ್ ಅಂಡರ್ಸ್ಟ್ಯಾಂಡಿಂಗ್ ಸ್ಟ್ರಾಂಗ್ ಆಗ್ತದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಈಸ್ ಗೈಡೆಡ್ ಸ್ಟೆಪ್ಸ್ ವಿದೌಟ್ ಡೈರೆಕ್ಟ್ ಆನ್ಸರ್ಸ್. Next question, a number line showing equal jumps repeatedly helps child understand. So options ಈ ರೀತಿ ಇದೆ. ಆಪ್ಷನ್ ಎ sets, ಆಪ್ಷನ್ ಬಿ shapes, ಆಪ್ಷನ್ ಸಿ proofs, ಆಪ್ಷನ್ ಡಿ repeated addition or multiplication. So equal jumps, that is nothing but repeated addition patterns. ಸೊ ಟೀಚರ್ ಎಕ್ಸ್ಪ್ಲೋರೇಷನ್ ಮೂಲಕ ಕಾನ್ಸೆಪ್ಟ್ ಡಿಸ್ಕವರ್ ಮಾಡಿಸ್ತಾರೆ. ಸೊ ಪ್ರೈಮರಿ ವಿಜುವಲೈಸೇಷನ್ ಅಂಡ್ ಗ್ರೂಪಿಂಗ್ ಸ್ಕಿಲ್ ಸ್ಟ್ರಾಂಗ್ ಆಗುತ್ತದೆ. ಸೊ ಚೈಲ್ಡ್ ಜಂಪ್ ಕೌಂಟ್ ಅಬ್ಸರ್ವ್ ಮಾಡಿ ಕನ್ಕ್ಲೂಷನ್ ತಾನೇ ಹೇಳ್ತಾನೆ. ಸೊ ಮೆಂಟಲ್ ಮ್ಯಾಥ್ ಸ್ಟ್ರಕ್ಚರ್ ಬಿಲ್ಡ್ ಆಗುತ್ತದೆ. ಸೊ ಎಕ್ಸಾಮ್ ಅಲ್ಲಿ ವಿಜುವಲೈಸೇಷನ್ ಬೇಸ್ಡ್ ಕ್ವಶನ್ ಈಸಿ ಆಗ್ತದೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ರಿಪೀಟೆಡ್ ಅಡಿಷನ್ ಆರ್ ಮಲ್ಟಿಪ್ಲಿಕೇಶನ್. ಓಕೆ, ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನು? ರಿಪೀಟೆಡ್ ಅಡಿಷನ್ ಬಾರ್ ಮಲ್ಟಿಪ್ಲಿಕೇಶನ್. ಸೊ ಪ್ರಶ್ನೆ ಏನಿದೆ, ಅ ನಂಬರ್ ಲೈನ್ ಶೋಯಿಂಗ್ ಈಕ್ವಲ್ ಜಂಪ್ಸ್ ರಿಪೀಟೆಡ್ಲಿ ಹೆಲ್ಪ್ಸ್ ಚೈಲ್ಡ್ ಅಂಡರ್ಸ್ಟ್ಯಾಂಡ್. ವಾಟ್ ಇಸ್ ದಟ್? ರಿಪೀಟೆಡ್ ಅಡಿಷನ್ ಬಾರ್ ಮಲ್ಟಿಪ್ಲಿಕೇಶನ್. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಮಿಸ್ಕನ್ಸೆಪ್ಷನ್ ಅರ್ಲಿ ಡಿಟೆಕ್ಷನ್ ಇನ್ ಮ್ಯಾಥ್ ಬಿಲಾಂಗ್ಸ್ ಟು. ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಸಮೇಟಿವ್, ಆಪ್ಷನ್ ಬಿ ರ್ಯಾಂಕಿಂಗ್, ಆಪ್ಷನ್ ಸಿ ಡಯಾಗ್ನೋಸ್ಟಿಕ್ ಬಾರ್ ಫಾರ್ಮೇಟಿವ್ ಅಲೈನ್ಮೆಂಟ್, ಆಪ್ಷನ್ ಡಿ ಡಿಡಕ್ಷನ್. ಸೊ ಟೀಚರ್ಸ್ ಎರರ್ಸ್ ಅರ್ಲಿ ಐಡೆಂಟಿಫೈ ಮಾಡಿ ಇಮಿಡಿಯೇಟ್ ಕರೆಕ್ಷನ್ ಕೊಡ್ತಾರೆ. ಸೊ ಚೈಲ್ಡ್ ಕಾನ್ಫಿಡೆನ್ಸ್ ಲೂಸ್ ಆಗೋದಿಲ್ಲ ಬಿಕಾಸ್ ಸಪೋರ್ಟ್ ಸಾಫ್ಟ್ ಆಗಿರುತ್ತದೆ. ಸೊ ಡಯಾಗ್ನಾಸ್ಟಿಕ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಅ ರೂಟ್ ಕಾಸ್ ಫೈಂಡ್ ಮಾಡುವುದು. ಸೊ ಫಾರ್ಮೇಟಿವ್ ಅಂದರೆ ಕಂಟಿನ್ಯೂಸ್ ಫೀಡ್ಬ್ಯಾಕ್ ಕೊಡುವುದು. ಸೊ ಕಾನ್ಸೆಪ್ಟ್ ಫೌಂಡೇಶನ್ ಸ್ಟ್ರಾಂಗ್ ಆಗುತ್ತದೆ. ಸೊ ಎಕ್ಸಾಮ್ ಅಲ್ಲಿ ಕ್ಲಾರಿಟಿ ಸ್ಕೋರಿಂಗ್ಗೆ ಎಸೆನ್ಷಿಯಲ್. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ದಟ್ ಈಸ್ ಡಯಾಗ್ನೋಸ್ಟಿಕ್ ಬಾರ್ ವಾಟ್ ಇಸ್ ದಟ್? ಫಾರ್ಮೇಟಿವ್ ಅಲೈನ್ಮೆಂಟ್. ಸೊ ಡಯಾಗ್ನೋಸ್ಟಿಕ್ ಅಂದರೆ ರೂಟ್ ಕಾಸ್ ಫೈಂಡ್ ಮಾಡುವುದು, ಫಾರ್ಮೇಟಿವ್ ಅಂದರೆ ಕಂಟಿನ್ಯೂಸ್ ಫೀಡ್ಬ್ಯಾಕ್ ಕೊಡುವುದು. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗ್ತದೆ? ಸೊ ಡಯಾಗ್ನೋಸ್ಟಿಕ್ ಬಾರ್ ಫಾರ್ಮೇಟಿವ್ ಅಲೈನ್ಮೆಂಟ್. ನೆಕ್ಸ್ಟ್ ಕ್ವಶನ್, ಟೀಚರ್ ಆಕ್ಟ್ಸ್ ಆಸ್ ಅ ಸೂಪರ್ವೈಸರ್ ಗೈಡಿಂಗ್ ಥಿಂಕಿಂಗ್. ದಿಸ್ ಶೋಸ್. ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಡ್ರಿಲ್, ಆಪ್ಷನ್ ಬಿ ಫೆಸಿಲಿಟೇಟರ್ ರೋಲ್, ಆಪ್ಷನ್ ಸಿ ಎಕ್ಸ್ಪ್ಲನೇಷನ್ ಓನ್ಲಿ, ಆಪ್ಷನ್ ಡಿ ಮಾರ್ಕ್ಸ್ ಪ್ರೆಷರ್. ಸೊ ಸೂಪರ್ವೈಸರ್, just see here. So supervisor, that is he just observes plus guides thinking. So not direct answers. ಸೊ ಟೀಚರ್ ಪಾತ್ ಶೋ ಮಾಡ್ತಾರೆ, ಸೊಲ್ಯೂಷನ್ ಚೈಲ್ಡ್ ಬಿಲ್ಡ್ ಮಾಡ್ತಾರೆ. ಸೊ ಮೀನಿಂಗ್ಫುಲ್ ಲಾಜಿಕ್ ಇಸ್ ನಥಿಂಗ್ ಬಟ್ ಸಿಂಬಾಲ್ ಲಿಂಕ್ ಡೆವಲಪ್ ಆಗುತ್ತದೆ. ಸೊ ಪೀರ್ ಡಿಸ್ಕಷನ್ ಎನ್ಕರೇಜ್ ಮಾಡಿ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ತಾರೆ. ಸೊ ಫಿಯರ್ ರೆಡ್ಯೂಸ್ ಆಗುತ್ತದೆ, ಪಾರ್ಟಿಸಿಪೇಷನ್ ಇನ್ಕ್ರೀಸ್ ಆಗುತ್ತದೆ. ಸೊ ಎಕ್ಸಾಮ್ ಅಲ್ಲಿ ಕಾನ್ಸೆಪ್ಚುಯಲ್ ಕ್ವೆಶನ್ಸ್ ಈಸಿ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ದಟ್ ಈಸ್ he is just a facilitator role. Option B is the correct answer, that is facilitator role. Next question, activity without reflection results in. Option C ರೀತಿ ಇದೆ. Option A mastery, option B deduction, option C no structured learning, option D formal proof. ಸೊ ಆಕ್ಟಿವಿಟಿ ಮಾಡಿದರೆ ಲರ್ನಿಂಗ್ ಆಗ್ತದೆ ಅಂತ ತಾನೇ ಅಲ್ಲ. ಸೊ ಲರ್ನಿಂಗ್ ರಿಫ್ಲೆಕ್ಟ್ ಪ್ಲಸ್ ಡಿಸ್ಕಸ್ ಮಾಡಿದಾಗ ಕಾನ್ಸೆಪ್ಟ್ ಸ್ಟ್ರಕ್ಚರ್ ಆಗುತ್ತದೆ. ಸೊ ಲಾಜಿಕಲ್ ಪ್ಯಾಟರ್ನ್ ಸೆಟಲ್ ಆಗಲು ರಿಫ್ಲೆಕ್ಷನ್ ಇಸ್ ಕಂಪಲ್ಸರಿ. ಸೊ ಎಕ್ಸ್ಪೀರಿಯನ್ಸ್ ಟು ಲರ್ನಿಂಗ್ ಕನ್ವರ್ಷನ್ ರಿಫ್ಲೆಕ್ಷನ್ ನಲ್ಲಿ ಆಗುವುದು. ಸೊ ಅದರ್ವೈಸ್ ಇಟ್ ಬಿಕಮ್ಸ್ ಜಸ್ಟ್ ಫನ್ ಟಾಸ್ಕ್, ನಾಟ್ ಅಕಾಡೆಮಿಕ್ ಲರ್ನಿಂಗ್. ಸೊ ಆಕ್ಟಿವಿಟಿ ಪ್ಲಸ್ processing. So activity plus processing, that is it is real learning. It is real
ಲರ್ನಿಂಗ್. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ವಾಟ್ ಇಸ್ ದಾಟ್? ಆಪ್ಷನ್ ಸಿ, ದಟ್ ಈಸ್ no structured learning. Option C is the correct answer, that is activity without reflection results in no structured learning. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್, ವಿದೌಟ್ ಕನ್ಸರ್ವೇಷನ್ ಮೆಜರ್ಮೆಂಟ್ ಲೀಡ್ಸ್ ಟು. ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ರೂಟ್ ಅಸಂಪ್ಷನ್, ಆಪ್ಷನ್ ಬಿ ಕಂಪ್ಯಾರಿಸನ್, ಆಪ್ಷನ್ ಸಿ ಅಕ್ಯುರಸಿ, ಆಪ್ಷನ್ ಡಿ ಪ್ರೂಫ್. ಸೊ ಕನ್ಸರ್ವೇಷನ್ ದಟ್ ಈಸ್ ಫಾರ್ಮ್ ಚೇಂಜ್ ಆದರೂ ಕ್ವಾಂಟಿಟಿ ಸೇಮ್ ಅಂತ ಮೈಂಡ್ ಅಲ್ಲಿ ಫಿಕ್ಸ್ಡ್ ಐಡಿಯಾ. ಸೊ ಚೈಲ್ಡ್ಗೆ ಈ ಲಾಜಿಕ್ ಇಲ್ಲದಿದ್ದರೆ ಬ್ಲೈಂಡ್ಲಿ ಟೂಲ್ಸ್ ರೀಡ್ ಮಾಡ್ತಾರೆ. ಸೊ ಮೆಕ್ಯಾನಿಕಲ್ ಆನ್ಸರ್ ಬರ್ತವೆ, ರೀಸನಿಂಗ್ ವೀಕ್ ಆಗ್ತದೆ. ಸೊ ಟೀಚರ್ ರಿಪೀಟೆಡ್ ಡೆಮಾನ್ಸ್ಟ್ರೇಷನ್ ಮಾಡಿ ಸ್ಟೆಬಿಲೈಸೇಷನ್ ಮಾಡಬೇಕು. ಸೊ ಕಂಪ್ಯಾರಿಸನ್ ಅಂಡ್ ಜಡ್ಜ್ಮೆಂಟ್ ಕಾಗ್ನಿಟಿವ್ ಆಗಬೇಕು, ನಾಟ್ ರೋಟ್. ಸೊ ಎಕ್ಸಾಮ್ ಅಲ್ಲಿ ಕನ್ಸರ್ವೇಷನ್ ಬೇಸ್ಡ್ ಐಟಮ್ ಫ್ರೀಕ್ವೆಂಟ್ ಆಗಿ ಬರ್ತದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಈಸ್ root assumption. Option A is the correct answer, that is without conservation measurement leads to root assumption. Option A is the correct answer. Next question, Bloom's application is proven when student can. Options ಈ ರೀತಿ ಇದೆ. Option A recall rule, option B copy examples, option C create new examples and solve unpracticed problems, option D recite steps. ಸೊ ಅಪ್ಲಿಕೇಶನ್ ಲೆವೆಲ್ ದಟ್ ಈಸ್ ರೂಲ್ ನ್ಯೂ ಕಾಂಟೆಕ್ಸ್ಟ್ ಅಲ್ಲಿ ಯೂಸ್ ಮಾಡುವುದು. ಸೊ ಚೈಲ್ಡ್ ಬೋರ್ಡ್ ಪ್ರಾಕ್ಟೀಸ್ ಮೀರಿಸಿ ಟ್ರಾನ್ಸ್ಫರ್ ಆಫ್ ಲರ್ನಿಂಗ್ ತೋರಿಸ್ತಾರೆ. ಸೊ ಟೀಚರ್ ಅನ್ಪ್ರಾಕ್ಟೀಸ್ಡ್ ಪ್ರಾಬ್ಲಮ್ ಅಟೆಂಪ್ಟ್ ಮಾಡಲು ಎನ್ಕರೇಜ್ ಮಾಡ್ತಾರೆ. ಸೊ ಇದು ಮೆಮರೈಸೇಷನ್ ಅಲ್ಲ, ಇಂಪ್ಲಿಮೆಂಟೇಷನ್ ಸ್ಕಿಲ್. ಸೊ ಎಕ್ಸಾಮ್ ಹಾಟ್ಸ್ ಅಪ್ಲಿಕೇಶನ್ ಲೆವೆಲ್ನಲ್ಲಿ ಟೆಸ್ಟ್ ಮಾಡುತ್ತದೆ. ಸೊ ಕಾನ್ಸೆಪ್ಟ್ ಅಪ್ಲೈ ಮಾಡೋದು ಮೇನ್ ಇಂಡಿಕೇಟರ್. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ವಾಟ್ ಇಸ್ ದಾಟ್? ಆಪ್ಷನ್ ಸಿ ಇಸ್ ದ most correct answer for this particular question, that is create new examples and solve unpracticed problems. That is Bloom's application is proven when student can create new examples and solve unpracticed problems. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ. Next question, students are encouraged to explain their solution methods to each other under teacher supervision. So this method primarily develops. Options ಈ ರೀತಿ ಇದೆ. Option A peer pressure, option B communication and reasoning skills, option C memorization, option D time test speed. ಸೊ ಪೀರ್ ಲರ್ನಿಂಗ್ ಅಲ್ಲಿ ಸ್ಟೂಡೆಂಟ್ಸ್ ರೀಸನಿಂಗ್ ಆರ್ಟಿಕ್ಯುಲೇಟ್ ಮಾಡ್ತಾರೆ. ಸೊ ಕಾನ್ಸೆಪ್ಟ್ ಡೀಪರ್ ಆಗಿ ಅರ್ಥವಾಗುತ್ತದೆ. ಸೊ ಟೀಚರ್ ಫೆಸಿಲಿಟೇಟರ್ ಆಗಿ ಕರೆಕ್ಟ್ ಮಿಸ್ಕನ್ಸೆಪ್ಷನ್ಸ್ ಜೆಂಟಲಿ ಗೈಡ್ ಮಾಡ್ತಾರೆ. So students listen, question and explain, which builds logic and collaborative skills. So confidence and independent thinking gradually strengthen ಆಗುತ್ತದೆ. So exam tip ಇಲ್ಲಿ peer interaction questions check conceptual clarity. So ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, that is communication and reasoning skills. Option B is the most appropriate answer for this particular question. ಹಾಗಾಗಿ ಆಪ್ಷನ್ ಬಿ is the correct answer. Next question, the core aim of teaching math in school level pedagogy is. Options ಈ ರೀತಿ ಇದೆ. Option A reasoning, concept clarity, meaningful assessment, option B diagram art, option C language fluency, option D speed completion. So math main aim ಏನಂದ್ರೆ math main aim is logical thinking plus symbol interpretation plus reasoning. ಸೊ ಲ್ಯಾಂಗ್ವೇಜ್ ಸಪೋರ್ಟ್ ಮಾತ್ರ ಆದರೆ ಮ್ಯಾಥ್ ಕೋರ್ ಸ್ಕಿಲ್ ಅಲ್ಲ. ಸೊ ಟೀಚರ್ ಫಸ್ಟ್ ಕಾನ್ಸೆಪ್ಟ್ ಕ್ಲಾರಿಟಿ, ನಂತರ ಫಾರ್ಮುಲಾ ದಟ್ ಈಸ್ ಸ್ಕ್ಯಾಫೋಲ್ಡಿಂಗ್ ಕೊಡಬೇಕು. ಸೊ ಅಸೆಸ್ಮೆಂಟ್ ಲರ್ನಿಂಗ್ ಇಂಪ್ರೂವ್ ಮಾಡಲು, ರ್ಯಾಂಕ್ ಕೊಡಲು ಅಲ್ಲ. ಸೊ ಕ್ಲಾಸ್ ರೂಮ್ ರೀಸನಿಂಗ್ ಸ್ಕಿಲ್ ಎನ್ಹ್ಯಾನ್ಸ್ ಮಾಡಿದರೆ ಎಕ್ಸಾಮ್ ಪರ್ಫಾರ್ಮೆನ್ಸ್ ನ್ಯಾಚುರಲಿ ಇಂಪ್ರೂವ್ ಆಗುತ್ತದೆ. ಸೊ ಮ್ಯಾಥ್ ಪೆಡಗಾಗಿ ಇಸ್ ನಥಿಂಗ್ ಬಟ್ ಇಟ್ ಈಸ್ ರೀಸನಿಂಗ್ ಪ್ಲಸ್ ಸೈಕಾಲಜಿ ಬೇಸ್. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಈಸ್ ರೀಸನಿಂಗ್, ಕಾನ್ಸೆಪ್ಟ್ ಕ್ಲಾರಿಟಿ, ಮೀನಿಂಗ್ಫುಲ್ ಅಸೆಸ್ಮೆಂಟ್. ದ ಅಪ್ರಾಪ್ರಿಯೇಟ್ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವಶನ್ ಇಟ್ ಈಸ್ ರೀಸನಿಂಗ್, concept clarity, meaningful assessment. That is option A is the correct answer. Next question, which reflects a constructivist maths class?
ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಡಿಕ್ಟೇಷನ್ ಆಫ್ ಫಾರ್ಮುಲಾಸ್, ಆಪ್ಷನ್ ಬಿ ಲರ್ನರ್ ಎಕ್ಸ್ಪ್ಲೋರ್ಸ್ ಅಂಡ್ ಕನ್ಕ್ಲೂಡ್ಸ್ ಪ್ಲಸ್ ಟೀಚರ್ ಗೈಡ್ಸ್, ಆಪ್ಷನ್ ಸಿ ಸೈಲೆನ್ಸ್ ಪ್ರಾಕ್ಟೀಸ್, ಆಪ್ಷನ್ ಡಿ ಟೈಮ್ ಟೆಸ್ಟ್. ಸೊ ಕನ್ಸ್ಟ್ರಕ್ಟಿವಿಸ್ಟ್ ಕ್ಲಾಸ್ ಅಲ್ಲಿ ಲರ್ನರ್ಸ್ ಎಕ್ಸ್ಪ್ಲೋರ್, ಟೆಸ್ಟ್ ಐಡಿಯಾಸ್, ಕನ್ಕ್ಲೂಡ್ ಮಾಡ್ತಾರೆ. ಸೊ ಟೀಚರ್ ರೂಲ್ ಫಸ್ಟ್ ಹೇಳೋದಿಲ್ಲ, ಪಾತ್ ಗೈಡ್ ಮಾಡ್ತಾರೆ. ಸೊ ಪೀರ್ ಡಿಸ್ಕಷನ್ ರೀಸನಿಂಗ್ ಡೀಪನ್ ಮಾಡುತ್ತದೆ. ಸೊ ನಾಲೆಜ್ ಲರ್ನರ್ ಬಿಲ್ಡ್ ಮಾಡ್ತಾನೆ. ಸೊ ಟೀಚರ್ ಇಂಪೋಸ್ ಮಾಡುವುದಿಲ್ಲ. ಸೊ ಸಿಂಬಾಲ್ ಕನೆಕ್ಟ್ಸ್ ಟು ಮೀನಿಂಗ್ ಯೂಸ್ ಕಾಂಕ್ರೀಟ್ ಆಬ್ಜೆಕ್ಟ್ಸ್. ಸೊ ಟೀಚರ್ ಕನ್ಸ್ಟ್ರಕ್ಟಿವಿಸ್ಟ್ ರೋಲ್ ನೋನ್ ಇರಬೇಕು. ಸೊ ಹಾಗಾಗಿ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವಶನ್ ಇಟ್ ಈಸ್ learner explores and concludes plus teacher guides. Okay, so option B is the correct answer, that is which reflects a constructivist math class, that is learner explores and concludes plus teacher guides. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ. Next question, using physical objects, that is blocks, beads or counters to explain addition before introducing abstract numbers is an example of. ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಡಿಡಕ್ಟಿವ್ ಮೆಥಡ್, ಆಪ್ಷನ್ ಬಿ ಕಾಂಕ್ರೀಟ್ ಟು ಅಬ್ಸ್ಟ್ರಾಕ್ಟ್ ಅಪ್ರೋಚ್, ಆಪ್ಷನ್ ಸಿ ರೋಟ್ ಲರ್ನಿಂಗ್, ಆಪ್ಷನ್ ಡಿ ಡ್ರಿಲ್ ಬೇಸ್ಡ್ ಮೆಥಡ್. ಸೊ ಫಿಸಿಕಲ್ ಆಬ್ಜೆಕ್ಟ್ಸ್ ಅಲ್ಲಿ ಸ್ಟೂಡೆಂಟ್ಸ್ ಆಪರೇಷನ್ಸ್ ಅಬ್ಸರ್ವ್ ಮಾಡಿ ಕಾನ್ಸೆಪ್ಟ್ ವಿಜುವಲೈಸ್ ಮಾಡ್ತಾರೆ. ಸೊ ಕೌಂಟಿಂಗ್, ಗ್ರೂಪಿಂಗ್ ಅಂಡ್ ಪ್ಯಾಟರ್ನ್ ರೆಕಗ್ನಿಷನ್, ಸೊ ಮೆಂಟಲ್ ಮ್ಯಾಥ್ ಪ್ರಿಪೇರ್ ಮಾಡುತ್ತದೆ. ಸೊ ಟೀಚರ್ ಗ್ರಾಜುಯಲಿ ಟ್ರಾನ್ಸಿಷನ್ ಟು ಸಿಂಬಾಲಿಕ್ ರಿಪ್ರೆಸೆಂಟೇಷನ್, ದಟ್ ಈಸ್ ನಂಬರ್ಸ್ ವಿದೌಟ್ ಸ್ಕಿಪ್ಪಿಂಗ್ ಕಾಂಕ್ರೀಟ್ ಸ್ಟೆಪ್. ಸೊ ಅಬ್ಸ್ಟ್ರಾಕ್ಟ್ ಅಂಡರ್ಸ್ಟ್ಯಾಂಡಿಂಗ್ ಸ್ಟ್ರಾಂಗರ್ ಆಗುತ್ತದೆ, ಎರರ್ಸ್ ಕಡಿಮೆ ಆಗುತ್ತದೆ. ಸೊ ಕಾಂಕ್ರೀಟ್, ದಟ್ ಈಸ್ ಕಾಂಟ್ರಿಕ್ಟ್ ಟು ಅಬ್ಸ್ಟ್ರಾಕ್ಟ್, ದಟ್ ಈಸ್ ಪ್ರೈಮರಿ ಮ್ಯಾಥ್ ಕ್ಲಾರಿಟಿ, ಪ್ರೈಮರಿ ಮ್ಯಾಥ್ ಕ್ಲಾರಿಟಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ದಟ್ ಈಸ್ concrete to abstract approach. Option B is the correct answer, that is the most suitable answer for this particular question. It is option B. Next question, a teacher revisits the same topic in successive grades with increasing difficulty and complexity. So this approach is called, option C ರೀತಿ ಇದೆ. Option A spiral curriculum, option B unitary method, option C deductive method, option D drill method. ಸೊ ಸ್ಪೈರಲ್ ಕರಿಕ್ಯುಲಮ್ ಅಲ್ಲಿ ಕಾನ್ಸೆಪ್ಟ್ ಫಸ್ಟ್ ಇಂಟ್ರೊಡ್ಯೂಸ್ ಮಾಡ್ತಾರೆ, ಲೇಟರ್ ರಿವಿಸಿಟ್ ವಿತ್ ವಾಟ್ ಇಸ್ ದಟ್ ಮೋರ್ ಡೆಪ್ತ್. ಸೊ ಪ್ರಿವಿಯಸ್ ನಾಲೆಜ್ ರೀಎನ್ಫೋರ್ಸ್ ಆಗುತ್ತದೆ ವೈಲ್ ನ್ಯೂ ಸ್ಕಿಲ್ಸ್ ಆಡ್ ಮಾಡುತ್ತಾರೆ. ಸೊ ಲರ್ನರ್ ಗ್ರಾಜುವಲಿ ಅಬ್ಸ್ಟ್ರಾಕ್ಟ್ ರೀಸನಿಂಗ್ ಡೆವಲಪ್ ಮಾಡುತ್ತಾನೆ. ಸೊ ಕನ್ಫ್ಯೂಷನ್ ಅಂಡ್ ಫಾರ್ಗೆಟಿಂಗ್ ಕಡಿಮೆ ಆಗುತ್ತದೆ. ಸೊ ಇಲ್ಲಿ ಸ್ಪೈರಲ್ ಕರಿಕ್ಯುಲಮ್ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವಶನ್, ದಟ್ ಈಸ್ ಆಪ್ಷನ್ ಎ ಇಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವಶನ್. That is spiral, that is revisit plus expand plus higher order thinking. So ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, that is spiral curriculum. Option A is the correct answer. Next question, before starting a new topic, a teacher asks simple questions to check prior knowledge and misconception. So this task is called, option C ರೀತಿ ಇದೆ. Option A summative test, option B diagnostic task, option C rote assessment, option D drill activity. So dear students, I think you have got the answer here. So ಇಲ್ಲಿ ಸರಿಯಾದ ಉತ್ತರ option B, that is diagnostic task. ಸೊ ಡಯಾಗ್ನಾಸ್ಟಿಕ್ ಟಾಸ್ಕ್ ಅಲ್ಲಿ ಲರ್ನರ್ಸ್ ನ ಪ್ರೀ ಎಕ್ಸಿಸ್ಟಿಂಗ್ ನಾಲೆಜ್ ಅಂಡ್ ಗ್ಯಾಪ್ಸ್ ಐಡೆಂಟಿಫೈ ಮಾಡುತ್ತಾರೆ. ಸೊ ಟೀಚರ್ ಮಿಸ್ಕನ್ಸೆಪ್ಷನ್ ಅಡ್ರೆಸ್ ಮಾಡಿ ಫೌಂಡೇಶನ್ ಸ್ಟ್ರಾಂಗ್ ಮಾಡಬಹುದು. ಸೊ ಲರ್ನಿಂಗ್ ಪರ್ಸನಲೈಸ್ಡ್ ಅಂಡ್ ಎಫೆಕ್ಟಿವ್ ಆಗುತ್ತದೆ. ಸೊ ಸ್ಟೂಡೆಂಟ್ಸ್ ಕಾನ್ಫಿಡೆನ್ಸ್ ಲೂಸ್ ಆಗೋದಿಲ್ಲ ಬಿಕಾಸ್ ಇವ್ಯಾಲ್ಯೂಯೇಷನ್ ಸಪೋರ್ಟಿವ್ ಆಗಿರುತ್ತದೆ. ಸೊ ಡಯಾಗ್ನಾಸ್ಟಿಕ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಕರೆಕ್ಟ್ ಸ್ಟಾರ್ಟಿಂಗ್ ಪಾಯಿಂಟ್ ಬಿಫೋರ್ ಟೀಚಿಂಗ್ ನ್ಯೂ ಕಾನ್ಸೆಪ್ಟ್. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ದಟ್ ಈಸ್ diagnostic task. Option B is the correct answer. Next question, hands-on materials like fraction, strips, tangrams and base 10 blocks help children. Option C ರೀತಿ ಇದೆ. Option A memorize formulas, option B develop conceptual understanding and reasoning, option C complete tasks faster, option D rely only on teacher explanations.
ಸೊ ಮ್ಯಾನಿಪ್ಯುಲೇಟಿವ್ಸ್ ಯೂಸ್ ಮಾಡಿ ಸ್ಟೂಡೆಂಟ್ಸ್ ಫಿಸಿಕಲ್ ಆಗಿ ಮ್ಯಾಥ್ ಕಾನ್ಸೆಪ್ಟ್ಸ್ ಎಕ್ಸ್ಪ್ಲೋರ್ ಮಾಡ್ತಾರೆ. ಎಕ್ಸಾಂಪಲ್ ಫ್ರಾಕ್ಷನ್ಸ್, ಜಾಮೆಟ್ರಿ. ವಿಜುವಲ್ ಮತ್ತು ಟ್ಯಾಕ್ಟೈಲ್ ಎಕ್ಸ್ಪೀರಿಯನ್ಸ್ ನಿಂದ ಅಬ್ಸ್ಟ್ರಾಕ್ಟ್ ಐಡಿಯಾಸ್ ಕಾಂಕ್ರೀಟ್ ಆಗಿ ಗ್ರಾಸ್ಪ್ ಆಗುತ್ತದೆ. ಸೊ ಸ್ಟೂಡೆಂಟ್ಸ್ ನ ರೀಸನಿಂಗ್ ಪ್ಯಾಟರ್ನ್ ರೆಕಗ್ನಿಷನ್ ಮತ್ತು ಪ್ರಾಬ್ಲಮ್ ಸಾಲ್ವಿಂಗ್ ನ್ಯಾಚುರಲಿ ಡೆವಲಪ್ ಆಗುತ್ತದೆ. ಸೊ ಟೀಚರ್ ಗೈಡ್ ಮಾಡ್ತಾನೆ ಬಟ್ ಡೈರೆಕ್ಟ್ ಆನ್ಸರ್ ಡಿಕ್ಟೇಟ್ ಮಾಡೋದಿಲ್ಲ. ಸೊ ಇಂಡಿಪೆಂಡೆಂಟ್ ಥಿಂಕಿಂಗ್ ಪ್ರಮೋಟ್ ಆಗುತ್ತದೆ. ಸೊ ಮ್ಯಾನಿಪ್ಯುಲೇಟಿವ್ ಯೂಸ್ ನ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡಿಂಗ್ ಟೆಸ್ಟ್ ಮಾಡೋಕೆ ಆಫನ್ ಬರುತ್ತದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ದಟ್ ಈಸ್ ಡೆವಲಪ್ ಕಾನ್ಸೆಪ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ರೀಸನಿಂಗ್. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ರಿಯಲ್ ಲೈಫ್ ಮ್ಯಾಥ್ ಟಾಸ್ಕ್ ಹೆಲ್ಪ್ ಚೈಲ್ಡ್ ಡೆವಲಪ್. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಫಿಯರ್ ಫಾರ್ ಮ್ಯಾಥ್, ಆಪ್ಷನ್ ಬಿ ನಂಬರ್ ಸೆನ್ಸ್ ಅಂಡ್ ರೀಸನಿಂಗ್ ಸ್ಕಿಲ್, ಆಪ್ಷನ್ ಸಿ only written recall, option D geometry proofs first. So real life math, that is money, sharing, time, groups. So number sense build ಮಾಡುತ್ತದೆ. So child mental math field develop ಆಗುತ್ತದೆ. reasoning gradually strengthen ಆಗುತ್ತದೆ. So teacher real context connect ಮಾಡಿದರೆ fear reduce ಆಗುತ್ತದೆ. So confidence natural ಆಗಿ increase ಆಗುತ್ತದೆ. So life application, that is understanding is important. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ದಟ್ ಈಸ್ ನಂಬರ್ ಸೆನ್ಸ್ ಅಂಡ್ ರೀಸನಿಂಗ್ ಸ್ಕಿಲ್. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಡಿಡಕ್ಟಿವ್ ಮೆಥಡ್ ಇಸ್ ನಾಟ್ ಐಡಿಯಲ್ ಫಾರ್ ಪ್ರೈಮರಿ ಕಾನ್ಸೆಪ್ಟ್ ಇಂಟ್ರೊಡಕ್ಷನ್ ಬಿಕಾಸ್. ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಇಟ್ ಯೂಸಸ್ TLM, ಆಪ್ಷನ್ ಬಿ ಇಟ್ ಇನ್ಕ್ರೀಸಸ್ ಇಂಟರೆಸ್ಟ್, ಆಪ್ಷನ್ ಸಿ ಇಟ್ ಗಿವ್ಸ್ ರೂಲ್ ಫಸ್ಟ್ ಅಂಡ್ ಲಿಮಿಟ್ಸ್ ಡಿಸ್ಕವರಿ, ಆಪ್ಷನ್ ಡಿ ಇಟ್ ಅವಾಯ್ಡ್ಸ್ ಫಾರ್ಮುಲಾಸ್. ಸೊ ಡಿಡಕ್ಟಿವ್ ಇಸ್ ನಥಿಂಗ್ ಬಟ್ ರೂಲ್ ಫಸ್ಟ್. ಪ್ರೈಮರಿ ಲರ್ನರ್ಸ್ಗೆ ಇದು ಡಿಫಿಕಲ್ಟ್. ಸೊ ಪ್ರೈಮರಿ ಸ್ಟೇಜ್, ದಟ್ ಈಸ್ ಡಿಸ್ಕವರ್ ರೂಲ್, ದಟ್ ಈಸ್ ಇಂಡಕ್ಷನ್ ಬೆಟರ್. ಸೊ ಡಿಡಕ್ಷನ್ ಅಲ್ಲಿ ಹೈಪೋಥಿಸಿಸ್ ಟೆಸ್ಟ್ ಮಾಡಲು ಸ್ಪೇಸ್ ಕಡಿಮೆ. ಸೊ ಸಿಂಬಾಲ್ ಮೀನಿಂಗ್ ಲಿಂಕ್ ಬಿಲ್ಡ್ ಮಾಡಲು ಕಾಂಕ್ರೀಟ್, ದಟ್ ಈಸ್ ಅಬ್ಸ್ಟ್ರಾಕ್ಟ್ ಬೇಕು. ಸೊ ಇಂಡಕ್ಷನ್ ಕನ್ಫ್ಯೂಷನ್ ಅವಾಯ್ಡ್ ಮಾಡಿ ಸ್ಟೇಬಲ್ ಕಾನ್ಸೆಪ್ಟ್ ಕೊಡುತ್ತದೆ. ಸೊ ಪ್ರೈಮರಿ ಇಂಟ್ರೋ, ದಟ್ ಈಸ್ ಇಂಡಕ್ಷನ್ ನಾಟ್ ಡಿಡಕ್ಷನ್. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ದಟ್ ಈಸ್ ಇಟ್ ಗಿವ್ಸ್ ರೂಲ್ ಫಸ್ಟ್ ಅಂಡ್ ಲಿಮಿಟ್ಸ್ ಡಿಸ್ಕವರಿ. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಮ್ಯಾಥಮೆಟಿಕ್ಸ್ ಪೆಡಗಾಗಿ ಸಕ್ಸಸ್ ಮಂತ್ರ ಫಾರ್ ಬೋತ್ ಎಕ್ಸಾಮ್ ಅಂಡ್ ಕ್ಲಾಸ್ ರೂಮ್ ಈಸ್. ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಸ್ಪೀಡ್ ಬಿಫೋರ್ ಅಂಡರ್ಸ್ಟ್ಯಾಂಡಿಂಗ್, ಆಪ್ಷನ್ ಬಿ ಫಾರ್ಮುಲಾ ಬಿಫೋರ್ ಕಾನ್ಸೆಪ್ಟ್, ಆಪ್ಷನ್ ಸಿ ಪ್ರೂಫ್ ಬಿಫೋರ್ ಎಕ್ಸಾಂಪಲ್, ಆಪ್ಷನ್ ಡಿ ಕಾನ್ಸೆಪ್ಟ್ ಟು ಎಕ್ಸ್ಪ್ಲೋರ್, ಎಕ್ಸ್ಪ್ಲೋರ್ ಟು ಪ್ರಾಕ್ಟೀಸ್, ಪ್ರಾಕ್ಟೀಸ್ ಟು ಫಾರ್ಮೇಟಿವ್ ಫೀಡ್ಬ್ಯಾಕ್. ಸೊ ಕಾನ್ಸೆಪ್ಟ್ ಫಸ್ಟ್ ಮೈಂಡ್ ಅಲ್ಲಿ ಸ್ಟೇಬಲ್ ಆಗಿರಬೇಕು. ಸೊ ಎಕ್ಸ್ಪ್ಲೋರ್ ಮಾಡಿದಾಗ ಲರ್ನರ್ಸ್ ಲಾಜಿಕ್ ಗ್ರಾಸ್ಪ್ ಮಾಡ್ತಾರೆ. ಸೊ ಪ್ರಾಕ್ಟೀಸ್ ನ್ಯೂ ಕಾಂಟೆಕ್ಸ್ಟ್ ಅಲ್ಲಿ ಅಪ್ಲೈ ಮಾಡಿದರೆ ರೀಸನಿಂಗ್ ಸ್ಟ್ರಾಂಗ್ ಆಗುತ್ತದೆ. ಸೊ ಫಾರ್ಮೇಟಿವ್ ಫೀಡ್ಬ್ಯಾಕ್ ಅರ್ಲಿ ಕರೆಕ್ಷನ್ ಪ್ಲಸ್ ಫಿಯರ್ ರಿಡಕ್ಷನ್ ಕೊಡುತ್ತದೆ. ಸೊ ಅಕ್ಯುರಸಿ ಪ್ಲಸ್ ಸ್ಕೋರಿಂಗ್ ಪ್ಲಸ್ ರಿಯಲ್ ಲರ್ನಿಂಗ್ ಎಲ್ಲ ಇಂಪ್ರೂವ್ ಆಗುತ್ತದೆ. ಸೊ ಕ್ಲಾಸ್ ಪ್ಲಸ್ ಎಕ್ಸಾಮ್ ಬೋತ್ ಸಕ್ಸಸ್ ಫಾರ್ಮುಲಾ ಇದೆ. So that is the correct answer here. It is option D, that is concept to explore, explore to practice, practice to formative feedback. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ. ಸೊ ಫ್ರೆಂಡ್ಸ್, ಇವತ್ತು ನಾವು ಮ್ಯಾಥ್ಸ್ ಪೆಡಗಾಗಿ ಫುಲ್ ಕಾನ್ಸೆಪ್ಟ್ಸ್ ಮತ್ತು 30+ MCQs ಸೊಲ್ಯೂಷನ್ಸ್ ಕವರ್ ಮಾಡಿದ್ದೇವೆ. ಇನ್ ದ ಕಮಿಂಗ್ ಡೇಸ್ ನಾನು ಮತ್ತೆ ಹೆಚ್ಚು PYQs, ಡೀಟೇಲ್ ಸೊಲ್ಯೂಷನ್ಸ್ ಅಂಡ್ ಯೂಸ್ಫುಲ್ ಟಿಪ್ಸ್ ಅಪ್ಲೋಡ್ ಮಾಡ್ತೇನೆ. ಸೊ ಮ್ಯಾಥ್ಸ್ ಪ್ರಿಪರೇಷನ್ ಸಿಂಪಲ್ ರೂಲ್, ಕಾನ್ಸೆಪ್ಟ್ ಪ್ಲಸ್ PYQ, ದಟ್ ಈಸ್ ಕಾನ್ಫಿಡೆನ್ಸ್. ನನಗೆ ನಂಬಿಕೆ ಇದೆ ಇಂದಿನ ಸೆಷನ್ ನಿಮ್ಮ ಕಾನ್ಫಿಡೆನ್ಸ್ ಇನ್ಕ್ರೀಸ್ ಮಾಡಿದೆ ಅಂತ. ಇಫ್ ಟುಡೇಸ್ ಕ್ಲಾಸ್ ಹೆಲ್ಪ್ಡ್ ಯು, ಸೊ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಸೈನ್ಸ್ ಪಾಠಶಾಲಾ. ಟೆಲ್ ಯುವರ್ ಫ್ರೆಂಡ್ಸ್ ಅಬೌಟ್ ದ ಚಾನಲ್ ಲಿಂಕ್ ಇಸ್ ಗಿವನ್ ಇನ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್. ನಿಮ್ಮ ಸಪೋರ್ಟ್ ನನ್ನ ನೆಕ್ಸ್ಟ್ ವಿಡಿಯೋಗೆ ಎನರ್ಜಿ ಕೊಡುತ್ತೆ. ಸೊ ಕೀಪ್ ಲರ್ನಿಂಗ್, ಕೀಪ್ ಪ್ರಾಕ್ಟಿಸಿಂಗ್ ಅಂಡ್ ಕ್ರ್ಯಾಕ್ ARTET 2025 with confidence. Stay tuned for more maths pedagogy PYQs and exam insights. Thank you for watching Science Pathashala.